ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀನಿವಾಸ್ ಸುವರ್ಣ, ಗೌರವಾನ್ವಿತ ನ್ಯಾಯಾಧೀಶರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ SC/ST 1 ಪೋಕ್ಸೋ ಉಡುಪಿ, ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ರಾಜೇಶ್ ಶೆಟ್ಟಿ ಅಲೆಯೂರು, ಅಧ್ಯಕ್ಷರು ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶರ್ಮಿಳಾ S, ಸದಸ್ಯ ಕಾರ್ಯದರ್ಶಿಗಳು ಕಾನೂನು ಸೇವೆಗಳ ಪ್ರಾಧಿಕಾರ ಉಡುಪಿ ಜಿಲ್ಲೆ. ವಿಷಯ ಮಂಡನೆ YT ರಾಘವೇಂದ್ರ, ವಿಶೇಷ ಸರ್ಕಾರಿ ಅಭಿಯೋಜಕರು ಪೋಸ್ಕೋ ನ್ಯಾಯಾಲಯ ಉಡುಪಿ. ಗೌರವ ಉಪಸ್ಥಿತಿಯಲ್ಲಿ ಅರುಣ್ ಕುಮಾರ್ ಶಿರೂರ್, ರಾಷ್ಟ್ರೀಯ ಸಮಿತಿಯ ಸದಸ್ಯರು. ಕಿರಣ್ ಮಂಜನ್ಬೈಲು, ರಾಜ್ಯ ಸಮಿತಿ ಸದಸ್ಯರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಅಜಿತ್ ಆರಾಡಿ, ಸಂಚಾಲಕರು ಪತ್ರಿಕಾ ಭವನ ಸಮಿತಿ ಉಡುಪಿ. ಇವರೆಲ್ಲರನ್ನ ಗೌರವಾನ್ವಿತವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪತ್ರಕರ್ತರಿಗಾಗಿ ಪೋಕ್ಸೋ ಕಾಯ್ದೆ ಮತ್ತು ಮಾಧ್ಯಮ ಇದರ ಬಗ್ಗೆ ಕಾರ್ಯಾಗಾರ. ಇಲ್ಲಿ ಬಂದಿರುವ ಎಲ್ಲ ಪತ್ರಕರ್ತರಿಗೂ ಕೂಡ ಮೊದಲಾಗಿ ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ನಾನು ಕಂಡಿರುವಂಥದ್ದು ವಿಷಯದ ಮೇಲೆ ಪೋಕ್ಸೋ ಕಾಯ್ದೆ ಮತ್ತು ಮಾಧ್ಯಮ ಅಂತ. ಈ ಪೋಕ್ಸೋ ಕಾಯ್ದೆ ಯಾರ ಮೇಲೆ ಇಲ್ಲ ಅನಿಸುತ್ತೆ, ಪತ್ರಕರ್ತರ ಮೇಲೆ. ಅದೇ ಈ ಪೋಕ್ಸೋ ಕಾಯ್ದೆ ಮತ್ತು ಮಾಧ್ಯಮದ ಬಗ್ಗೆ ಕಾರ್ಯಾಗಾರ ಯಾಕಂದರೆ ಗೊತ್ತಾಗಿಲ್ಲ, ಸಬ್ಜೆಕ್ಟ್ ಹಾಕಿದರೆ ಗೊತ್ತಾಗಿಲ್ಲ. ಯಾಕಂದರೆ ಪೋಕ್ಸೋ ಕಾಯ್ದೆಯಲ್ಲಿ ಒಂದು ಪ್ರೊಹಿಬಿಷನ್ ಇದೆ, ಯಾವುದೇ ನೊಂದ ಬಾಲಕ ಅಥವಾ ನೊಂದ ಬಾಲಕಿಯರನ್ನು ಈ ಮಾಧ್ಯಮದಲ್ಲಿ ತರುವಾಗಿಲ್ಲ. ದೇರ್ ಇಸ್ ಎ ಕ್ಲಿಯರ್ ಬಾರ್ ಸೆಕ್ಷನ್ 24(5) ಆಫ್ ದ ಪೋಕ್ಸೋ ಆ್ಯಕ್ಟ್. ಆದ್ದರಿಂದ ಈ ಎಚ್ಚರಿಕೆಯಾದ ವಹಿಸಬೇಕಾದ ಮುಖ್ಯವಾಗಿ ವಿಚಾರ ಅಂದರೆ ಈ ನೊಂದ ಬಾಲಕಿಯರನ್ನು ಈ ಪೋಕ್ಸೋದಲ್ಲಿ ಬಂದಾಗ ಯಾವುದೇ ಸಮಯದಲ್ಲಿ ಮಾಧ್ಯಮಕ್ಕೆ ತರಬೇಡಿ. ಅದು ನಿಮ್ಮ ಮೇಲೆ ನಾಳೆ ಕೇಸ್ ಆಗುತ್ತೆ. ಒಂದು ವೇಳೆ ನೀವು ಪೋಕ್ಸೋ ಕಾಯ್ದೆಯಲ್ಲಿ ಕೇಸ್ ಮಾಡಿದ್ರೊಳಗೆ ಕೇಸ್ ಆಗುತ್ತೆ. ಇಟ್ ಈಸ್ ಎ ಒಫೆನ್ಸ್. ನೆನಪಿಟ್ಕೊಳ್ಬೇಕು ಅಂಶ. ಫಸ್ಟ್ ಹೇಳ್ತಾ ಇದ್ದೀನಿ ಫಸ್ಟಿಗೆ. ಇನ್ನು ಪೋಕ್ಸೋ ಕಾಯ್ದೆಯಲ್ಲಿ ವಿಷಯ ಹೇಳಬೇಕಾದ್ರೆ ಇರೋ ವಿಚಾರ ಮಂಡನೆ ಮಾಡಲಿಕ್ಕಿದ್ರೆ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು, ಯಾಕಂದರೆ ಈ ಪೋಕ್ಸೋ ಕಾಯ್ದೆ ಎನ್ನುವಂಥದ್ದು 2012ರಲ್ಲಿ ಬಂತು. ಇದರಲ್ಲಿ ಮಕ್ಕಳಿಗೆ ಅಂದರೆ 18 ವರ್ಷ ಕೆಳಗಿನ ಮಕ್ಕಳಿಗೆ ಅವರಿಗೆ ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಯಾಕಂದರೆ ಅವರಿಗೆ ಈ ವಿಶೇಷ ನ್ಯಾಯಾಲಯ ಸ್ಥಾಪಿತರಾಗಿ ನಿಮ್ಗೆ ಗೊತ್ತಿದೆ. ಅವರನ್ನು ವಿಶೇಷ ಪೊಲೀಸರೇ ಅವರನ್ನು ಎನ್ಕ್ವೈರಿ ಮಾಡಬೇಕು, ಮಹಿಳಾ ಪೊಲೀಸರು. ಅದು ಕೂಡ ಮಹಿಳಾ ವೈದ್ಯಾಧಿಕಾರಿಗಳು ಅವರನ್ನು ವೈದ್ಯಕೀಯ ಪರೀಕ್ಷೆ ಮಾಡಬೇಕು. ಅವರು ಎಲ್ಲಿರ್ತಾರೋ ಅಲ್ಲೇ ಮಾಡಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಈ ಸಾರ್ವಜನಿಕರಿಗೆ ಅವರ ಸಂಪರ್ಕವನ್ನು ತರುವಾಗಿಲ್ಲ, ಆರೋಪಿಗೆ ಕೂಡ ಸಂಪರ್ಕ ಬರುವಾಗಿಲ್ಲ. ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ ಅಂದರೆ ಅದರಲ್ಲಿ ನಡೆಯುವಂಥ ವಿಚಾರಣೆ ಬೇರೆ ಇರುತ್ತೆ, ಅವರನ್ನು ಇವರು ಪೊಲೀಸರು ಮಾಡುವ ವಿಚಾರಣೆ ಕೂಡ ಬೇರೆ ಇರುತ್ತೆ. ಮುಖ್ಯವಾಗಿ ಅದಕ್ಕೂ ಮೊದಲಾಗಿ ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳಿಕೆ ಬಯಸ್ತೇನೆ ನಾನು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ದೇಶಕ್ಕೆ ಸಂವಿಧಾನ ಬಂದು ಎಷ್ಟೋ ದಶಕಗಳು ಕಳೆದು, ಆದರೂ ಕೂಡ ಏನಾಗಿದೆ ಅಂದರೆ ಈ ಮೂಲಭೂತ ಹಕ್ಕುಗಳಿರುತ್ತೆ, ಮೂಲಭೂತ ಸೌಲಭ್ಯಗಳಿದೆ. ಆದರೂ ಕೂಡ ಈ ಮೂಲಭೂತ ಹಕ್ಕುಗಳು ಅಥವಾ ಸೌಲಭ್ಯಗಳು ಜನರಿಗೆ ಇನ್ನೂ ಕೂಡ ತಲುಪಿಲ್ಲ. ಅದು ವಿಷಾದನೀಯ. ಯಾಕೆಂದರೆ ಮೂಲಭೂತ ಹಕ್ಕುಗಳಲ್ಲಿ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಆರ್ಟಿಕಲ್ 14, 15, 16, 39 ಎಗಳಲ್ಲಿ ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಆದರೂ ಕೂಡ ಹೆಣ್ಣು ಮಕ್ಕಳಿಗೆ ಈಗಲೂ ಕೂಡ ದೌರ್ಜನ್ಯಗಳು ನಡೀತಾ ಇದೆ. ಯಾಕೆ ಕಾರಣ ಅಂದರೆ ವಿಶೇಷವಾಗಿ ಇದರಿಂದ ಗಂಡಸರು ಕೂಡ ಕಾರಣ ಇರ್ಬೋದು, ಹೆಣ್ಣುಮಕ್ಕಳು ಕೂಡ ಕಾರಣ ಇರ್ಬೋದು. ನೀವು ನೋಡ್ತಾ ಇದ್ದೀರಿ, ನನ್ನ ಕೋರ್ಟಲ್ಲಿ ಕೇಸ್ ನಾನು ನೋಡ್ತಾ ಇದ್ದೇವೆ. ಈ ಗಂಡು ಮಕ್ಕಳ ಮೇಲೆ ಕೇಸ್ ಪ್ರಕರಣ ದಾಖಲಾಗುತ್ತೆ. ಎಷ್ಟೋ ಒಂದು ಕೇಸ್ಗಳಲ್ಲಿ ನಾನು ನೋಡ್ತಾ ಇರುವುದು ಹೆಣ್ಣು ಮಕ್ಕಳು ಪ್ರೀತಿಸಿ ಓಡುವಂಥದ್ದಿದೆ. ಗಂಡು ಮತ್ತು ಹೆಣ್ಣು ಮಕ್ಕಳ ಪ್ರೇಮ ಇದು ಎತ್ತವರನ್ನು ಬಿಟ್ಟು ಓಡೋ ಸಂದರ್ಭಗಳು ತುಂಬ ಇವೆ. ಇದು ಯಾಕೆ ಈ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರ ಎನ್ನುವಂಥದ್ದು ಕಡಿಮೆಯಾಗಿದೆ. ನನ್ನ ಲೆಕ್ಕದಲ್ಲಿ ನಮ್ಮ ದೇಶ ಹಿಂದೂ ಧಾರ್ಮಿಕವನ್ನು ಪದ್ಧತಿಯನ್ನು ಅನುಸರಿಸ್ತಾ ಇದೆ. ಆದರೂ ಕೂಡ
ಈ ಧಾರ್ಮಿಕ ಪದ್ಧತಿಯನ್ನು ಮೀರಿ ಜನ ನಡೀತಾ ಇದ್ದಾರೆ. ಈಗ ನೀವು ನೋಡ್ಬೋದು, ಇಂದಿನ ಕಾಲದಲ್ಲಿ ಹೇಗಿದೆ ಅಂದರೆ ವಿದ್ಯಾಭ್ಯಾಸ ಎನ್ನುವಂಥದ್ದು ಗುರುಕುಲದಲ್ಲಿ ನಡೀತಾ ಇತ್ತು. ಆಗ ಕೊಡುವಂಥ ವಿದ್ಯಾಭ್ಯಾಸ ಬೆರಣೆ ಇತ್ತು. ಮಕ್ಕಳಿಗೆ ಧಾರ್ಮಿಕತೆ ಬಗ್ಗೆ, ಸಂಸ್ಕೃತಿ ಬಗ್ಗೆ ಕಲಿಸ್ತಾ ಇದ್ರು. ಈಗ ಎಲ್ಲಿದೆ ಸಂಸ್ಕೃತಿ ಅನ್ನೋದು? ಇಲ್ಲವೇ ಇಲ್ಲ. ಮಕ್ಕಳಿಗೆ ಓದುವುದು 95% ಮಾರ್ಕ್, ಪೇಪರಲ್ಲಿ ಫೋಟೋ ಬಂದರೆ ನಡೆಯುತ್ತೆ, ಸಾಕಾಗುತ್ತೆ ಮಕ್ಕಳಿಗೆ. ಶಾಲೆಯಲ್ಲಿ ಮಕ್ಕಳು ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಸಂಸ್ಕೃತಿ ಅನ್ನೋದು ಇಲ್ಲವೇ ಇಲ್ಲ. ಮೊನ್ನೆ ನಾನು ಒಂದು ಪೇಪರಲ್ಲಿ ಬಂದಿತ್ತು, ಯುವ ವಿಪ್ರ ಸಮ್ಮೇಳನ ಅಂತ ನಡೆಯಿತು, ಬ್ರಾಹ್ಮಣರದ್ದು ಮಕ್ಕಳದು. ಅಲ್ಲಿ ವಿದ್ಯಾರ್ಥಿ ಸ್ವಾಮೀಜಿಯವರು ಹೇಳಿದರು, ಮಕ್ಕಳಿಗೆ ಸಣ್ಣದಲ್ಲಿ ಜವಾಬ್ದಾರಿ ಕೊಡಿ, ಮಕ್ಕಳನ್ನು ಫಾರಿನಿಗೆ ಕಳಿಸ್ತಾ ಇದ್ರಿ ದುಡ್ಡಿಗೋಸ್ಕರ ಅನ್ನುವಂಥದ್ದು. ಅಂಥದ್ದು ನಡೀತಾ ಇದೆ ಈಗ. ಮಕ್ಕಳಿಗೆ ಜವಾಬ್ದಾರಿ ಇಲ್ಲ. ಮಕ್ಕಳಿಗೆ ಏನು ಗೊತ್ತಿಲ್ಲ. ಮನೇಲಿ ಬೆಳಿಗ್ಗೆ ಬರ್ತಾರೆ, ಬೆಳಿಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಮನೇಲಿ ಓದ್ತಾರೆ. ಮನೆಯಲ್ಲಿ ಏನು ನಡೀತಾ ಇದೆ ಮಕ್ಕಳು ತಂದೆಯವರಿಗೆ ಗೊತ್ತಿಲ್ಲ, ಮಕ್ಕಳಿಗೆ ತಂದೆಯವರಿಗೆ ಗೊತ್ತಿರೋದಿಲ್ಲ. ಈಗ ನಡೆಯುತ್ತದೆ ಇದು ಸಂಸ್ಕೃತಿ. ಇದು ಶಾಲೆಯಲ್ಲಿ ಮಕ್ಕಳು ಓದೋದು ಮಾತ್ರ. ನಮ್ಮ ಹಿಂದೂ ಪದ್ಧತಿಯನ್ನು ನಾವು ಮೀರಿ ನಡೀತಾ ಇರುವಂಥ ಇಂತಹ ಕಾಯ್ದೆಗಳು ಬರಲಿಕ್ಕೆ ಕಾರಣ ಆಗಿದೆ. ನಾನು ನೋಡ್ತಾ ಇದ್ದೇನೆ, ನಾವು ಪ್ರಾಕ್ಟೀಸ್ ಮಾಡುವಾಗ 1992 ಸ್ಟಾರ್ಟ್ ಮಾಡಿದ್ದೇನೆ ಪ್ರಾಕ್ಟೀಸಲ್ಲಿ. ಆವಾಗ ಪೋಕ್ಸೋ ಕಾಯ್ದೆ ಇರಲಿಲ್ಲ. ಇವನ್ ನಾನು ಪ್ರೊಫೆಷನ್ ಬಂದಾಗ ಪೋಕ್ಸೋ ಕಾಯ್ದೆ ಇಲ್ಲ, ಪೋಕ್ಸೋ ಕೋಟೆ ಇಲ್ಲ. ಈಗ ಎಷ್ಟು ಪೋಕ್ಸೋ ಕೋರ್ಟ್ ಆಗಿದೆ? ಮಂಗಳೂರು, ಉಡುಪಿಯಲ್ಲಿ ಒಂದಿದೆ, ಅದು ಕೇಸ್ ಕಮ್ಮಿ ಇದ್ದರೆ ಒಂದಾಯಿತು, ಜಾಸ್ತಿ ಆಗಿದ್ರೆ 2 ಕೇಸ್ ಆಗ್ತಿತ್ತು, ಕೋರ್ಟ್ಗಳಾಗ್ತಿತ್ತು. ಮಂಗಳೂರಲ್ಲಿ 2 ಕೋರ್ಟ್ ಇದೆ. ಯಾಕೆ ಕೇಸ್ಗಳು ಜಾಸ್ತಿ ಆಗ್ತವೆ? ಈ ಜನರು ಮಾಡುವಂಥ ಇದರಿಂದ ತಿಳುವಳಿಕೆ, ಅರಿವು ಕಮ್ಮಿ ಇದೆ. ಆ್ಯಕ್ಚುಲಿ ನಿಮ್ಮನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಈ ಸಂದರ್ಭದಲ್ಲಿ. ಈ ಪೋಕ್ಸೋ ಕಾಯ್ದೆಯಲ್ಲಿ ನೀವೇ ಈ ವಿಚಾರವನ್ನು ನೀವನ್ನು ಎತ್ತಿಕೊಂಡು ಮಾಡ್ತಾಯಿದ್ದೀರಿ. ಇದನ್ನು ಜನರಿಗೆ ಅರಿವಿಸಬೇಕು, ನಿಮಗೂ ಕೂಡ ಗೊತ್ತಾಗಬೇಕು ಏನು ತಪ್ಪಾಗುತ್ತೆ ಅನ್ನುವಂಥದ್ದು. ಇದರಲ್ಲಿ ಏನಾಗಿದೆ, ಕೆಲವೊಂದು ವಿಚಾರಗಳು ಪೋಕ್ಸೋದಲ್ಲಿ ವಿಶೇಷವಾದ ಕಾರಣ ಇದು. ಕೆಲವೊಂದು ವಿಚಾರಗಳು ಜನರಿಗೆ ಗೊತ್ತಿರೋದಿಲ್ಲ, ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈವನ್ ಆಫೆನ್ಸ್ ಮಾಡಿದಾಗ 18 ವರ್ಷ ಮಕ್ಕಳಿದ್ದಾಗ ಒಂದು ಪ್ರೆಗ್ನೆಂಟ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟ್ರಲ್ಲಿ ಹೋಗಿರ್ತಾರೆ. ವೈದ್ಯರಿಗೆ ಗೊತ್ತಿರುತ್ತೆ ಮಗು 18 ವರ್ಷಕ್ಕಿಂತ ಕೆಳಗಿದೆ ಅಂತೇಳಿ, ಆದರೂ ಕೂಡ ಅವರು ಹೇಳೋದಿಲ್ಲ ಪೊಲೀಸರಿಗೆ. ಅದು ಕೂಡ ತಪ್ಪು ಕಾಯ್ದೆ ಅಡಿಯಲ್ಲಿ. ಅವರು ಗೊತ್ತಾದ ಕೂಡಲೇ ತಿಳಿಸಬೇಕಾಗಿದೆ ಪೊಲೀಸ್ನವರಿಗೆ, ಕೇಸ್ ರಿಜಿಸ್ಟರ್ ಮಾಡಬೇಕಾಗಿದೆ. ಈವನ್ ಅದರ್ವೈಸ್ ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೋ ಅವರು ಕೂಡ ಹೇಳ್ಬೋದು ಈ ಕಾಯ್ದೆಯಲ್ಲಿ. ಒಂದು ವೇಳೆ ಮಾಹಿತಿ ಕೊಡದೇ ಇದ್ದರೂ ಕೂಡ ಆಫೆನ್ಸ್. ಈ ಕಾಯ್ದೆ ಅಡಿಯಲ್ಲಿ ಮತ್ತೊಂದು ನೋಡಬೇಕಾದ್ರೆ, ನಾವು ಸ್ಪೆಷಲ್ ಕೋರ್ಟ್ಗಳಲ್ಲಿ ಮಾಡುವಂಥದ್ದು ವಿಶೇಷ ನ್ಯಾಯಾಲಯ, ನಮ್ಮ ಸ್ಪೆಷಲ್ ಕೋರ್ಟ್. ಅಲ್ಲಿ ಇರುವಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ. ನಾವು ನಡೆಸುವಂಥ ವಿಚಾರಣೆ ಬೇರೆ ಇರುತ್ತೆ, ಮಕ್ಕಳ ವಿಚಾರಣೆ ರೀತಿಯೇ ಬೇರೆ ಇರುತ್ತೆ. ಯಾಕಂದರೆ ನಮ್ಮ ನ್ಯಾಯಾಲಯವನ್ನು ಸ್ಟೇಯಿಂಗ್ ನ್ಯಾಯಾಲಯ, ಫ್ರೆಂಡ್ಲಿ ಕೋರ್ಟ್ ಅಂತ ಹೇಳ್ತೇವೆ. ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ನಾವು ಓಪನ್ ಕೋರ್ಟಲ್ಲಿ ಕೂಡ ವಿಚಾರಣೆ ಮಾಡುವಾಗಿಲ್ಲ. ನಮ್ಮಲ್ಲಿ ಅಂತ ಸಣ್ಣ ಮಕ್ಕಳ ಕೇಸ್ಗಳು ಕಮ್ಮಿ, 5-6 ವರ್ಷದ್ದು. ಅವರನ್ನು ನಾವು ಬೇರೆಯೇ ಒಂದು ರೂಮ್ ಇಟ್ಟಿರ್ತೇವೆ. ಅವರನ್ನು ನಾವು ಸ್ನೇಹಿ ವಾತಾವರಣದಲ್ಲಿ ಅವರ ಮಕ್ಕಳನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಅವರ ಸಮಕ್ಷಮದಲ್ಲಿ ಪೇರೆಂಟ್ಸ್ ಕೂಡ ಇಟ್ಕೊಂಡು ನಾವು ವಿಚಾರಣೆ ಮಾಡ್ತೇವೆ. ಅದನ್ನು ಈ ಪ್ರಕರಣಗಳಲ್ಲಿ ಮುಖ್ಯವಾಗಿ ನಾವು ಈ ನೊಂದ ಬಾಲಕಿಯ ವಿಚಾರಣೆಯನ್ನು 30 ದಿನಗಳಲ್ಲಿ ಮಾಡ್ತೇವೆ ನಾವು. ಅದನ್ನು ಕೇಸನ್ನು ಕಂಪ್ಲೀಟ್ ವಿಚಾರಣೆ 1 ವರ್ಷಗಳ ಮುಗಿಸಬೇಕು. ಇಂಥ ಒಂದು ಸಿಸ್ಟಮ್ಸ್ಗಳು ಈ ಪೋಕ್ಸೋ ಕೋರ್ಟ್ಗಳಲ್ಲಿ ಇವೆ. ಇದರಲ್ಲಿ ಪನಿಷ್ಮೆಂಟ್ಗಳು ಅಷ್ಟೇ ಎಗ್ರವೇಟಿವ್ ಇದೆ, ಪನಿಷ್ಮೆಂಟ್ಗಳು ಇರುತ್ತೆ. 20 ವರ್ಷ ಇರುತ್ತೆ, ಲೈಫ್ ಪನಿಷ್ಮೆಂಟ್ಗಳು ಇರುತ್ತೆ ತಪ್ಪು ಮಾಡಿದವನಿಗೆ. ನೀವು ನೋಡಿದ ಪೇಪರ್ ನಮ್ಮ ಕೋರ್ಟಿದ್ದಾಗಿದ್ದು ನೋಡಿರ್ಬೋದು ನೀವು ಪ್ರಕರಣಗಳಲ್ಲಿ. 10-20 ವರ್ಷ ಕೊಟ್ಟಿದ್ದೇನೆ ನಾನೇ ಕೆಲವು ಕೇಸ್ಗಳಲ್ಲಿ. ಅಂಥ ಸಂದರ್ಭಗಳು ತುಂಬ ಇವೆ. ಯಾಕೆಂದರೆ ಈ ಪೋಕ್ಸೋ ಕಾಯ್ದೆಯಲ್ಲಿ ಇರುವಂಥ ಎಷ್ಟು ನಾವು ಗ್ರಾವಿಟಿ ಅಂತ ಹೇಳಿದರೆ, ಈ ಮಕ್ಕಳು ಸಣ್ಣದಿದ್ದಾಗ ನೋಡ್ಕೊಳ್ಬೇಕು ನಾವು. ಎಷ್ಟು ಮಕ್ಕಳು ವಯಸ್ಸು ಎಷ್ಟು ಅಂತ ನೋಡ್ಕೊಳ್ಬೇಕಾಗುತ್ತೆ. ಅವಾಗ ಮಕ್ಕಳ ಮನಸ್ಥಿತಿ ಏನಂತ ನೋಡ್ಕೊಳ್ಬೇಕಾಗುತ್ತೆ. ಇಂಥ ಸಂದರ್ಭಗಳಲ್ಲಿ ಈ ಪೋಕ್ಸೋ ಕಾಯ್ದೆಯಲ್ಲಿ ಏನಾಗಿದೆ, ಈ ಮಾಧ್ಯಮದವರು ನೀವು ಈ ಕಾಯ್ದೆಯ ಬಗ್ಗೆ ಹೆಚ್ಚು ಈ ಪೇಪರಲ್ಲಿ ಕೊಟ್ಟು ಜನರಿಗೆ ಪಬ್ಲಿಷ್ ಮಾಡಿದರೆ, ನಾನು ಇಲ್ಲಿ ನೋಡ್ತಾ ಇಲ್ಲ, ಉಡುಪಿ ಸಿಟಿಯಲ್ಲಿಲ್ಲ ಇಂಥ ಕೇಸ್ಗಳು ಕಮ್ಮಿ. ಔಟರ್ ಲಿಮಿಟಲ್ಲಿ ಉಡುಪಿಯಲ್ಲಿ ಹಳ್ಳಿಗಳಲ್ಲಿ ತುಂಬ ಕೇಸ್ಗಳಿವೆ. ಯಾಕಂದರೆ ಈ ಉಡುಪಿ ಜನರಲ್ಲಿ ಇಂಥ ಪ್ರಕರಣ ನೋಡಿದ್ದು ಕಮ್ಮಿ. ನಾನು ಇಲ್ಲಿ ನಾರ್ತಿಂದ ಬರ್ತಾರೆ ಕೆಲಸಕ್ಕೋಸ್ಕರ, ಕೂಲಿ ಕೆಲಸಕ್ಕೋಸ್ಕರ ಬರ್ತಾಯಿದ್ದಾರೆ. ಅವರಲ್ಲಿ ಹೇಳ್ತಾರೆ ಏನು ಮಾಡ್ತಾರೆ, ಮಕ್ಕಳು ಬಿಟ್ಟು ಬಿಡ್ತಾರೆ ಅವ್ರ ವರ್ಷಕ್ಕೆ. ಅಲ್ಲಿ ಏನು ವಿಶೇಷತೆ ಮತ್ತೆ ಏನು ಸಂಬಂಧಿಕರಂತೆ, ಅಣ್ಣ ತಮ್ಮಂದಿರೊಳಗೆ ಈ ಸಂಬಂಧ ನಡೆದಿರುತ್ತೆ, ಗರ್ಭಿಣಿ ಆಗ್ತಾರೆ, ಮತ್ತೆ ಬರ್ತಾರೆ ನಾವು ಮದುವೆ ಆಗ್ತೇವೆ ಅಂತ ಹೇಳ್ತಾರೆ. ಇಟ್ ಈಸ್ ಎಗೇನ್ಸ್ಟ್ ಲಾ. ಅಂಥವುಗಳನ್ನು ತಡೆಗಟ್ಟಲಿಕ್ಕೆ ಏನಾಗಿದೆ, ಕಾನೂನು ಬಗ್ಗೆ ಮಾಹಿತಿ ಇಲ್ಲ, ಅರಿವಿಲ್ಲ. ಇಂಥವುಗಳನ್ನು ನೀವು ಪ್ರಚಾರ ಮಾಡಬೇಕು. ಪ್ರಸರಣೆಗಳ ಮೂಲಕ ನಾವು ಇಂಥ ಪ್ರಕರಣಗಳನ್ನು ಕಡಿಮೆ ಮಾಡ್ಬೋದು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಲ್ಲಿ ನಿಮಗೆ ಧನ್ಯವಾದ ಅಂತ ಹೇಳ್ತೀನಿ. ಬೆಳಗಿನ ವಂದನೆಗಳು. ಈ ದಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಉಡುಪಿ, ವಕೀಲರ ಸಂಘ, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ
ಇವರೆಲ್ಲರ ಒಂದು ಸಹಯೋಗದಲ್ಲಿ ಮತ್ತು ಉಡುಪಿ ಪತ್ರಿಕಾ ಭವನ ಸಮಿತಿ ಸಹಯೋಗದಲ್ಲಿ ಬಹಳ ಉತ್ತಮವಾದ ಒಂದು ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೀರಿ. ಪೋಕ್ಸೋ ಮೊದಲು ಸಾಹೇಬ್ರು ಹೇಳ್ದಾಗೆ ಮೊದಲು ಅದನ್ನು ಪ್ರೊನೌನ್ಸೇಷನ್ ಮಾಡೋದು ಕಂಡು ದಯವಿಟ್ಟು ತಿಳ್ಕೊಳ್ಳಿ. ಯಾಕೆಂದರೆ ಎಷ್ಟೋ ಜನ ವಕೀಲರಿಗೆ ಅದು ಪ್ರೊನೌನ್ಸೇಷನ್ ಮಾಡೋಕ್ಕೆ ಗೊತ್ತಿಲ್ಲ, ನಿಮಗಲ್ಲ ಅಲ್ವ ಸರ್? ಎಲ್ಲ ಪೋಸ್ಕೋ ಅಂತಾರೆ, POCSO. ಹೀಗೆ ಒಂದು ಸ್ಕೂಲಲ್ಲಿ ಎಲ್ಲ ಪೋಕ್ಸೋ ಬಗ್ಗೆ ಹೇಳಿ ಕೊನೆಯಲ್ಲಿ ಮಕ್ಳಿಗೆ ಕೇಳಿದ್ರಂತೆ ಏನು ಪೋಕ್ಸೋ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಅವರು ಮನೇಲಿ ಹೋಗಿ ಡಿಕ್ಷನರಿಲಿ ನೋಡ್ತಾ ಇದ್ರಂತೆ ಆ ಪದಕ್ಕೆ ಅರ್ಥ. ಖಂಡಿತ ಅದು ಡಿಕ್ಷನರಿಲಿ ಸಿಗೋದಿಲ್ಲ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಅಂತ ಪೋಕ್ಸೋ ಪ್ರಕರಣ. ಇದು ನಿಜಕ್ಕೂ ಒಂದು ಒಳ್ಳೆಯ ಕಾನೂನು. ನಿಮಗೆಲ್ಲ ಗೊತ್ತಿರೋ ಹಾಗೆ 2012ರಲ್ಲಿ ನಿರ್ಭಯ ಪ್ರಕರಣದ ಸಂಬಂಧ ಈ ಕಾನೂನನ್ನು ಜಾರಿಗೆ ತಂದಿರ್ತಾರೆ. ಈಗಾಗಲೇ ನಮ್ಮ ಉದ್ಘಾಟನೆ ಮಾಡಿ ಅವರ ಒಂದು ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀನಿವಾಸ್ ಸುವರ್ಣ ಸಾಹೇಬರು ಇದರ ಬಗ್ಗೆ ಕೂಲಂಕುಷವಾಗಿ ನಿಮ್ಗೆ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವಿಶೇಷ ಅಭಿಯೋಜಕರು ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನ ಮಕ್ಕಳಿಗೆ ಆದಂಥ ಕೆಲವೊಂದು ಹಕ್ಕುಗಳನ್ನು ನೀಡಿದೆ ಅಲ್ವಾ? ಹೇಳ್ತೀರಾ ಯಾರಾದರೂ? ನಾನೆಲ್ಲ ಸ್ಕೂಲ್ಗಳಲ್ಲೇ ಇದನ್ನು ಕೇಳ್ತಾ ಇರ್ತೀನಿ. ಮೊದಲು ನಾವು ಮಕ್ಕಳಿಗಿರುವಂಥ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕು. ಹಾಂ, ಸ್ವಾತಂತ್ರ್ಯದ ಹಕ್ಕು ಅದು ಫಂಡಮೆಂಟಲ್ ರೈಟ್ಸ್ ಆಯಿತು. ನಮ್ಮ ಸಂವಿಧಾನ ನಾನೇ ಹೇಳ್ಬಿಡ್ತೀನಿ ಬಿಡಿ, ಟೈಮ್ ಇಲ್ಲ. ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ಭಾಗವಹಿಸುವ ಹಕ್ಕು ಮತ್ತು ಅಭಿವೃದ್ಧಿ ಹೊಂದುವ ಹಕ್ಕು. ಈ ಹಕ್ಕುಗಳು ಖಂಡಿತ ಮಕ್ಕಳಿಗೆ ಸಿಗ್ತಾ ಇದೆಯಾ? ಈ ಹಕ್ಕುಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ನಾವು ನೋಡ್ತಾ ಇರ್ತೀವಿ ಕೋರ್ಟಲ್ಲಿ ಎಷ್ಟೊಂದು ಮಕ್ಕಳ ಮೇಲೆ ಇರ್ಬೋದು, ಮಹಿಳೆಯರ ಮೇಲೆ ಎಷ್ಟೊಂದು ದೌರ್ಜನ್ಯಗಳನ್ನು ನಾವು ನೋಡ್ತಾ ಇರ್ತೀವಿ. ಅದರಲ್ಲೂ ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತಾರೆ, ಆದರೆ ಆತ್ಮಹತ್ಯೆ ಪ್ರಕರಣಗಳನ್ನು ಜಾಸ್ತಿ ನೋಡ್ತಾ ಇದ್ದೀವಿ ನಾವು ಅಲ್ವಾ? ಮಕ್ಕಳು ಕಡಿಮೆ ನಂಬರ್ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಆಮೇಲೆ ಮೊಬೈಲ್ ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹೀಗೆ ಸಣ್ಣ ಸಣ್ಣ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ. ಈಗ ಇಲ್ಲಿ ಮುಖ್ಯವಾಗಿ ಪೋಕ್ಸೋ ಪ್ರಕರಣಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಮೊಬೈಲ್. ನಮಗೆಲ್ಲ ಗೊತ್ತು, ಕೊರೋನಾ ಟೈಮಲ್ಲಿ ನಮ್ಮ ಈ ಮೊಬೈಲು ನಮ್ಮ ಅವಿಭಾಜ್ಯ ಅಂಗವಾಗಿ ಕೆಲಸವನ್ನು ಮಾಡ್ತು. ಆ ಮಕ್ಕಳು ಏನು ನೋಡ್ತಾರೆ ಮೊಬೈಲಲ್ಲಿ ನಾವಂತೂ ಗಮನಿಸೋದಿಲ್ಲ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದರೂ ಈಗ ಮೊಬೈಲ್ ಬಿಡಿ, ಅದರಲ್ಲೇ ನೋಟ್ಸ್ ಎಲ್ಲ ಕಳಿಸ್ತಾರೆ, ಅವ್ರು ಮೊಬೈಲ್ ನೋಡಲೇಬೇಕು, ನೋಡಲಿ. ಆದರೆ ಸ್ವಲ್ಪ ಅವ್ರ ಮೇಲೆ ಒಂದು ಗಮನವನ್ನು ಇಡಿ. ಮೊಬೈಲು ಏನು ನೋಡ್ತಾರೆ ಅವರು, ಮೊಬೈಲಲ್ಲಿ ಯಾವ ರೀತಿ ಚಾಟ್ ಮಾಡ್ತಾರೆ ಅಲ್ವಾ? ಮೊಬೈಲ್ ಯಾವ ರೀತಿಯಪ್ಪ ಪೋಕ್ಸೋಗೂ ಇದಕ್ಕೂ ಯಾವ ರೀತಿ ಲಿಂಕ್ ಅಂತ ನೀವು ಕೇಳ್ಬೋದು. ಈ ಮೊಬೈಲಲ್ಲಿ ಅವರು ಪಾಠ ಏನೋ ಸ್ಕೂಲ್ದು ನೋಟ್ಸ್ ಮಾಡ್ತಾ ಒಂದು ಹಾಯ್ ಅಂತ ಮೆಸೇಜ್ ಹೋಗುತ್ತೆ ಫಸ್ಟು ಅಲ್ವಾ? ಆಮೇಲೆ ಗುಡ್ ಮಾರ್ನಿಂಗ್ ಹೋಗುತ್ತೆ. ಆಮೇಲೆ ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ನಿನ್ನ ಡ್ರೆಸ್ ಚೆನ್ನಾಗಿದೆ, ನಿನ್ನ ಕಣ್ಣು ಚೆನ್ನಾಗಿದೆ, ಬಾಯಿ ಚೆನ್ನಾಗಿದೆ, ಜಡೆ ಎಲ್ಲ ಹಾಗೆ ಚಾಟಿಂಗ್ ಆಗ್ತಾ ಅದೇನೇನೋ ಆಗಿ ಅಲ್ಲಿ ಅವನು ಹುಡುಗ ಹಿರಿಯಡ್ಕ ಜೈಲಿಗೆ ಬರ್ತಾನೆ. ಅದು ನಿಜಕ್ಕೂ ನಮಗೆ ಬೇಜಾರಾಗುತ್ತೆ. ಸಾಹೇಬರು ನಾವೆಲ್ಲ ಹೋಗ್ತೀವಿ, ಅಲ್ಲಿ ಜೈಲಲ್ಲಿ ಕೇವಲ 19-20 ವರ್ಷದ ಗಂಡು ಮಕ್ಕಳೇ ಇರ್ತಾರೆ. ಅವ್ರದ್ದು ಏನಪ್ಪ ನಿಂದು ಕೇಸ್ ಅಂದರೆ ಪೋಕ್ಸೋ ಕೇಸು ಮೇಡಮ್ ಅಂತಾನೆ. ಅವ್ರಿಗೆಲ್ಲ ನಾವು ನಮ್ಮ ಪ್ರಾಧಿಕಾರದಿಂದ ಉಚಿತವಾಗಿ ವಕೀಲರನ್ನು ಕೊಡಬೇಕು. ನೋಡಿ, ಅವ್ರು ಅಪರಾಧನೇ ಮಾಡಿದರು. ನಾವು ಆದಷ್ಟು ಆರೋಪಿಗಳ ಬಗ್ಗೆ ರಕ್ಷಣೆ ಮಾಡಬೇಕು ಅಂತಲ್ಲ, ಅವ್ರಿಗೆ ಅದು ಅವರ ಹಕ್ಕು, ಅದು ಉಚಿತವಾಗಿ ವಕೀಲರನ್ನು ನಮ್ಮ ಪ್ರಾಧಿಕಾರಗಳಿಂದ ಕೊಡಬೇಕಾಗುತ್ತೆ. ಇನ್ನು ಪತ್ರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಹೇಬ್ರು ಹೇಳಿದಾಗ ನೀವು ಆದಷ್ಟು ಗೌಪ್ಯತೆಯನ್ನು ಕಾಪಾಡೋದು, ಸೆಕ್ಷನ್ 23 ಆಫ್ ಪೋಕ್ಸೋ ಕಾಯ್ದೆ ಪ್ರಕಾರ ನೀವು ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ. ಅವರ ಹೆಸರುಗಳನ್ನು ಬಹಿರಂಗ ಮಾಡಬಾರ್ದು. ಅವರ ಒಂದು ವಿಶೇಷ ನ್ಯಾಯಾಲಯದ ಅನುಮತಿ ಇಲ್ಲದೆ ನೀವು ಯಾವುದೇ ಪೇಪರಲ್ಲಿ ಅವರ ಹೆಸರಾಗಲಿ, ಹುಡುಗಿ ಹೆಸರಾಗಲಿ, ಸಂತ್ರಸ್ತರ ಹೆಸರುಗಳನ್ನಾಗಲಿ, ಅವರಿಗೆ ಸಂಬಂಧಪಟ್ಟ ಒಂದು ವಿಚಾರಗಳನ್ನಾಗಲಿ ನೀವು ಪೇಪರ್ನಲ್ಲಿ ಹಾಕೋ ಹಾಗಿಲ್ಲ. ಈ ಕಾಯ್ದೆಗಳು ಎಷ್ಟು ಉಪಯೋಗ ಅಂದರೆ ಕಠಿಣವಾದ ಶಿಕ್ಷೆ ಇದ್ದರೂ ಕೂಡ ಅದರ ದುರುಪಯೋಗ ಕೂಡ ಆಗ್ತಾಯಿದೆ. ಯಾವುದೋ ಒಂದು ಹುಡುಗಿಗೆ ಅವ್ರ ತಂದೆ ಹೋಮ್ವರ್ಕ್ ಮಾಡು ಅಂತ ಅಂದ್ರಂತೆ. ಆ ಮಗು ಏನಂತೂ ನಾನು ನಿನ್ನ ಮೇಲೆ ಪೋಕ್ಸೋ ಕೇಸ್ ಹಾಕ್ತೀನಿ ಅಂತಂದ್ಲಂತೆ. ನೋಡಿ, ನಿಜಕ್ಕೂ ಭಯ ಆಗುತ್ತೆ. ನಾವು ಅವೇರ್ನೆಸ್ ಕೊಡೋದೇ ತಪ್ಪ ಅಂತ ಅನಿಸುತ್ತೆ ಒಂದೊಂದ್ಸಲಿ ಅಲ್ವಾ? ಆದಷ್ಟು ಅಂದರೆ ಈಗ ಪತ್ರಿಕೆಯ ಮಾಧ್ಯಮದವ್ರನ್ನ ನಾವು ಸಮಾಜದ ಕನ್ನಡಿ ಅಂತಲೇ ಹೇಳ್ಬೋದು. ಅವರು ಸಂವಿಧಾನದ 4ನೇ ಅಂಗ ಅಂತಲೂ ಹೇಳ್ತಾರೆ ಅವ್ರನ್ನ. ಆದಷ್ಟು ನೀವು ಎಲ್ಲ ವಿಚಾರಗಳನ್ನು, ಈಗ ನಾವು ಒಂದು ವೇದಿಕೆಯಲ್ಲಿ ಹೇಳಿದ ವಿಚಾರಗಳನ್ನು ನೀವು ಆದಷ್ಟು
ಸುದ್ದಿ ಮತ್ತು ಮಾಧ್ಯಮದ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ ಅದನ್ನು ಜನಸಾಮಾನ್ಯರಿಗೆ ತಲುಪಿಸೋದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಆದ್ದರಿಂದ ಇಂಥ ವಿಷಯಗಳು ಬಹಳ ಸೂಕ್ಷ್ಮ ಇರೋದರಿಂದ ಆದಷ್ಟು ಅದರ ಅರ್ಥವನ್ನು ತಿಳ್ಕೊಂಡು ನೀವು ಪೇಪರಲ್ಲಿ ಹಾಕಿದ್ರೆ ಒಳ್ಳೆಯದು. ಆದಷ್ಟು ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಅರಿವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕೋಶಾಧಿಕಾರಿ ಇವರೆಲ್ಲರನ್ನೂ ಮತ್ತು ಇಲ್ಲಿ ಸೇರಿರುವ ನಿಮ್ಮೆಲ್ಲರನ್ನು ಅಭಿನಂದಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಈ ಪೋಕ್ಸೋ ಕಾಯ್ದೆ ಅಂತ ಹೇಳುವಂಥದ್ದು ನಾವು ಮಾತಾಡ್ತಾ ಹೋದರೆ, ತಾವು ವಿಚಾರ ಮಂಡನೆ ಮಾಡ್ತಾ ಹೋದರೆ ಇದು ಒಂದು ದಿನದ ಕಾರ್ಯಾಗಾರ ಬೇಕಾಗ್ಬೋದು. ಇದಕ್ಕೆ ಒಂದು ದಿನದ ಕಾರ್ಯಾಗಾರ. ಮೊದಲನೆಯದಾಗಿ ಪೋಕ್ಸೋ ಕಾಯ್ದೆ, ಆವಾಗಲೇ ಪೋಸ್ಕೋ ಅಲ್ಲ, ಪೋಕ್ಸೋ, POCSO, ಪೋಕ್ಸೋ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆಯ ಕಾಯ್ದೆ. 2012ರಲ್ಲಿ ಈ ಕಾಯ್ದೆ ಅನುಷ್ಠಾನಕ್ಕೆ ಬಂದಿರುವಂಥದ್ದು. ಹಲವಾರು ಈಗಾಗಲೇ ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ 16 ವರ್ಷಕ್ಕಿಂತ ಕೆಳಪಟ್ಟ ಅಂತ ಹೇಳುವಂಥಕ್ಕೆ ಕ್ಲಾಸ್ ಇದೆ. ದೌರ್ಜನ್ಯಕ್ಕೆ, ಲೈಂಗಿಕ ದೌರ್ಜನ್ಯಕ್ಕೆ ಕ್ಲಾಸ್ ಇದೆ. ಆವಾಗಲೂ ಇತ್ತು, ಕಾಯ್ದೆ ಇತ್ತು. ಆದರೆ ಈ ಮಕ್ಕಳ ಮೇಲಿನ ಆವಾಗಲೂ 16 ಹೇಳಿದರೆ, ಈಗ 18 ವರ್ಷಕ್ಕಿಂತ ಕೆಳಪಟ್ಟವರು ಮಕ್ಕಳು ಅಂತ ಹೇಳುವಂಥದ್ದು. ಇದರಲ್ಲಿ ಜೆಂಡರ್ ಇಲ್ಲ, ಲಿಂಗ ಗಂಡು ಹೆಣ್ಣು ಎಂಬುದಿಲ್ಲ, ಮಕ್ಕಳು 18 ವರ್ಷಕ್ಕಿಂತ ಕೆಳಪಟ್ಟವರು. ಆದರೆ IPCಯಲ್ಲಿ, ಭಾರತೀಯ ದಂಡ ಸಂಹಿತೆಯಲ್ಲಿ 16 ವರ್ಷಕ್ಕಿಂತ ಕೆಳಪಟ್ಟ ಅಂತ ಹೇಳುವಂಥದ್ದು 376 ಬರ್ತದೆ. ಆ ವಿಚಾರದಿಂದ ದ ಆ್ಯಕ್ಟ್ ವಿಚ್ ವಾಸ್ ಸ್ಟ್ರೆಂಥನ್ ದ ಇಂಪ್ಲಿಮೆಂಟೇಷನ್ಸ್ ಅಂತ ಹೇಳುವಂಥದ್ದಕ್ಕಾಗಿ ಈ ಪೋಕ್ಸೋ ಕಾಯ್ದೆಯನ್ನು ಪ್ರತ್ಯೇಕವಾಗಿ ಮಾಡಲ್ಪಟ್ಟಿರ್ತದೆ. ಇದರಲ್ಲಿ ಶಿಕ್ಷೆಯ ಪ್ರಮಾಣವೂ ಕೂಡ ಈಗಾಗಲೇ ಹೇಳಿದಾಗೆ ಇಲ್ಲಿಯೂ ಕೂಡ ನಾವು ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದೇವೆ, 20 ವರ್ಷದ ಶಿಕ್ಷೆ ಕೊಟ್ಟಿದ್ದೇವೆ, ಮತ್ತು ಮರಣದಂಡನೆಯ ನೀಡುವಂಥ 2019ನಲ್ಲಿ ಇದು ಅಮೆಂಡ್ಮೆಂಟ್ ಆಯಿತು. 2012ರಲ್ಲಿ ಚಾಲ್ತಿಗೆ ಬಂತು, 2019ರಲ್ಲಿ ಅಮೆಂಡ್ಮೆಂಟ್ ಆಯಿತು. ಅದರ ನಂತರ ಮರಣದಂಡನೆಯ ಶಿಕ್ಷೆ ವಿಧಿಸುವಂಥ ಅಗ್ರಿಗೇಟೆಡ್ ಪನಿಷ್ಮೆಂಟು ಕೂಡ ಈ ಕಾಯ್ದೆ ಒಳಗೆ ಸೇರ್ಪಡೆ ಆಯಿತು. ಈಗ ಮುಖ್ಯವಾಗಿ ನಾವೆಲ್ಲ ಇಲ್ಲಿ ಪತ್ರಕರ್ತರು ಸೇರಿದ್ದೇವೆ. ದ ಪೋಕ್ಸೋ ಕಾಯ್ದೆ ಮತ್ತು ಮಾಧ್ಯಮ ಅಂತ ಹೇಳುವಂಥ, ಮಾಧ್ಯಮ ಅಂತ ಹೇಳಿದ ಕೂಡಲೇ ಈ ಸಮಾಜದ ಕಟ್ಟುಪಾಡು ನಿಯಮಗಳನ್ನು, ಸಮಾಜವೊಂದು ಉತ್ತಮವಾಗಿ ನಿರ್ಮಾಣಕ್ಕಾಗಿ ಮಾಧ್ಯಮದ ಅಗತ್ಯತೆ ತುಂಬ ಇದೆ. ಮಾಧ್ಯಮ ತುಂಬ ಶ್ರಮಿಸಿರ್ತದೆ ಅಂತ ಹೇಳುವಂಥದ್ದನ್ನು ಬುದ್ಧಿಜೀವಿಗಳಾದ ಎಲ್ಲರೂ ಕೂಡ ಕಂಡುಕೊಂಡಿರುವಂತಹ ವಿಚಾರ. ಆ ನಿಟ್ಟಿನಲ್ಲಿ ಈ ಪೋಕ್ಸೋ ಕಾಯ್ದೆ ಮತ್ತು ಮಾಧ್ಯಮಕ್ಕೆ ಏನು ವ್ಯತ್ಯಾಸಗಳಿದೆ, ಏನು ಸಂಬಂಧ ಇದೆ ಅಂತ ಹೇಳುವಂಥದ್ದನ್ನು ನಾವು ಮಾತಾಡ್ತಾ ಹೋದರೆ, ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಈಗ ಬೇರೆ ಎಲ್ಲ ಆ್ಯಕ್ಟ್ಗಳಿವೆ, ಎಲ್ಲ ಇದೆ. ಈ ಪೋಕ್ಸೋ ಆ್ಯಕ್ಟಿನಲ್ಲಿ ಸೆಕ್ಷನ್ 23 ಸ್ಪೆಸಿಫಿಕ್ ಆಗಿ ಮೀಡಿಯಾಕ್ಕಿದೆ. ಮೀಡಿಯಾ ಮಾಧ್ಯಮಕ್ಕೆ ಸ್ಪೆಸಿಫಿಕ್ ಆಗಿ ಕೆಲವು ಕಟ್ಟುಪಾಡುಗಳನ್ನು ಕಲಂ 23ರಲ್ಲಿ ಕ್ಲಾಸ್ 1, 2, 3 ಅಂತ ಮಾಡಿಕೊಂಡು 23ರಲ್ಲಿ ಸ್ಪೆಸಿಫಿಕ್ ಆಗಿ ಈ ಆ್ಯಕ್ಟಿನಡಿಯಲ್ಲೇ ಇದೆ. ಈಗ IPC, CRPCಗಳಲ್ಲಿ, ಎವಿಡೆನ್ಸ್ ಆ್ಯಕ್ಟ್ಗಳಲ್ಲಿ ಯಾವುದೂ ಕೂಡ ಮೀಡಿಯಾಕ್ಕೆ ಸ್ಪೆಸಿಫಿಕ್, ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿಯೂ ಕೂಡ ಇದೆ, ಹಾಗಲ್ಲ. ಈ ಪೋಕ್ಸೋ ಆ್ಯಕ್ಟ್ನಲ್ಲಿ ಸ್ಪೆಸಿಫಿಕ್ ಆಗಿ ಸೆಕ್ಷನ್ 23 ಮೀಡಿಯಾದ ಬಗ್ಗೆ ನೋಟಿಫಿಕೇಷನ್ ಕೊಟ್ಟಿರುವಂಥದ್ದು. ಮೀಡಿಯಾ, ಪತ್ರಕರ್ತರು, ಮಾಧ್ಯಮದವರು ಯಾವ ರೀತಿ ಆ ಬಗ್ಗೆ ವಿಚಾರಗಳನ್ನು ಹೇಳಬೇಕು, ಪಬ್ಲಿಕೇಶನ್ ಮಾಡಬೇಕು ಅಂತ ಹೇಳುವಂಥ ಬಗ್ಗೆ ಅದರಲ್ಲಿ ಕಟ್ಟುಪಾಡುಗಳನ್ನು ಹಾಕಲಾಗಿರ್ತದೆ. ಅದರಲ್ಲಿ ಇಟ್ಸ್ ಎನ್ ಅಫೆನ್ಸ್ ವೇರ್ ದ ಐಡೆಂಟಿಟಿ ಆಫ್ ದ ವಿಕ್ಟಿಮ್ ವಾಸ್ ಡಿಸ್ಕ್ಲೋಸ್ಡ್ ಬೈ ವೇ ಆಫ್ ಪಬ್ಲಿಕೇಶನ್. ಅಂದರೆ ಹೆಸರು, ಊರು, ಶಾಲೆ ಯಾವುದು ಕೂಡ ಬರ್ಬೋದು.
ಹಾಗೆ ಅಂತ ಹೇಳಿದ ಮಾತ್ರಕ್ಕೆ ನಾನು ಮತ್ತೆ ನಜೀರು ನಾವು ಮೊನ್ನೆ ಡಿಸ್ಕಸ್ ಮಾಡ್ತಾ ಇತ್ತು, ನಾವು ಹಾಗಿದ್ರೆ ಏನು ಅಂತ ಪಬ್ಲಿಕೇಶನ್ ಮಾಡೋದು, ನಾವು ಆ ಬಗ್ಗೆ ಪಬ್ಲಿಕೇಶನ್ನೇ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಗಣನೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಬಿಕಾಸ್ ವಿ ಆರ್ ಆಲ್ಸೋ ಹ್ಯಾವಿಂಗ್ ದ ಸಮ್ ಲಯಬಿಲಿಟಿ. ನಮಗೆ ಕೆಲವು ಲಯಬಿಲಿಟಿ ಇರ್ತದೆ. ನಾವು ಮಾಧ್ಯಮ ಅಂತ ಹೇಳಿದ ಕೂಡಲೇ ನಮಗೂ ಏನಿರ್ತದೆ, ವಿ ಹ್ಯಾವ್ ಟು ಎನ್ಕರೇಜ್ ದ ಸೊಸೈಟಿ ಆ್ಯಂಡ್ ನಾವು ಮಾಹಿತಿಯನ್ನು ನೀಡುವಂಥ ಜವಾಬ್ದಾರಿಯನ್ನು ಕೂಡ ನಾವು ಹೊಂದಿರ್ತೇವೆ. ಅಂದರೆ ಈ ಪೋಕ್ಸೋ ಅಂದರೆ ಏನು, ಪೋಕ್ಸೋದಲ್ಲಿ ಈ ರೀತಿ ಶಿಕ್ಷೆ ಪ್ರಮಾಣ ಆಯಿತು, ಈ ರೀತಿ ಶಿಕ್ಷೆಗಳಿದೆ, ಯಾಕೆ ಅಂತ ಹೇಳಿದ್ರೆ ಜನರಲ್ ಪಬ್ಲಿಕ್ಕಿಗೆ ಸ್ವಲ್ಪ ಅವೇರ್ನೆಸ್ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಮಾಧ್ಯಮದ ಮೂಲಕ, ಮಾಧ್ಯಮದಿಂದ ನಾವು ವಿಚಾರಗಳನ್ನು ನಾವು ತಿಳಿಸಬೇಕಾಗ್ತದೆ. ಪೋಕ್ಸೋ ಕಾಯ್ದೆಯ ಒಂದು ಕೇಸ್ ಆಯಿತು, ಅದರಲ್ಲಿ ಶಿಕ್ಷೆ ಆಯಿತು, ಆವಾಗ ಸ್ವಲ್ಪ ಫಿಯರ್ ಆದರೂ ಇರ್ತದೆ ಅಂತ ಹೇಳುವಂಥದ್ದು ನಮಗೆ ಮಾಧ್ಯಮ ಮೂಲಕ ನಾವು ಸಮಾಜಕ್ಕೆ ತಿಳಿಸ್ತೇವೆ. ಹಾಗಾದರೆ ನಾವು ಕೇಸ್ ರಿಜಿಸ್ಟರ್ ಆದದ್ದನ್ನು ಕೂಡ ನಾವು ಹೆಸರು ಹಾಕಲಿಕ್ಕಿಲ್ಲ, ಯಾವುದು ಡಿಸ್ಕ್ಲೋಸ್ ಮಾಡಲಿಕ್ಕಿಲ್ಲ, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ವಿಕ್ಟಿಮ್. ಅದನ್ನು ನಾವು ನಾನೀಗ ಎಲ್ಲ ಪತ್ರಕರ್ತರಿದ್ದೀರಿ, ನಾವು ಹಾಕುವಾಗ ಠಾಣೆಯನ್ನು ಹಾಕ್ಬೋದು. ಇಂಥ ಒಂದು ಠಾಣಾ ಸರಹದ್ದಿನಲ್ಲಿ ಶಾಲೆಯ ಡಿಸ್ಕ್ಲೋಸ್ ಮಾಡಬೇಕಾಗಿಲ್ಲ, ಹೆಸರು ಡಿಸ್ಕ್ಲೋಸ್ ಮಾಡಬೇಕಾಗಿಲ್ಲ, ಒಂದು ಠಾಣಾ ಸರಹದ್ದಿನ, ಇಂಥ ಠಾಣಾ ಸರಹದ್ದಿನಲ್ಲಿ ಇಂಥ ಒಂದು ಪ್ರಕರಣಗಳು. ಈಗ ನೋಡಿ, ಎಲ್ಲವನ್ನೂ ನಾವು ಡಿಸ್ಕ್ಲೋಸ್ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ, ಒಂದು ಕಡೆ ನಾನು ಮಾತಾಡ್ತಾ ದೆರ್ ಇಸ್ ಎ ಲಯಬಿಲಿಟಿ ಅಂತ ಹೇಳಿದೆ. ನಮಗೂ ಕೂಡ ಒಂದು ಬಾಧ್ಯತೆ ಇದೆ. ನಾವು ಆ ಬಗ್ಗೆ ಸಮಾಜವನ್ನು ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳುವಾಗ, ನಾವು ಅಲ್ಲಿಗೆ ನಮ್ಮ ಕಟ್ಟುಪಾಡು ಎಷ್ಟುಂಟು ಅಷ್ಟನ್ನು ಮಾತ್ರ ಯೂಸ್ ಮಾಡ್ಬೋದು. ಬಿಟ್ಟರೆ ನೇಮನ್ನು ಹಾಕದೇ ಇರ್ಬೋದು, ಶಾಲೆಯನ್ನು ಹಾಕದೇ ಇರ್ಬೋದು, ಊರನ್ನು ಹಾಕದೇ ಇರ್ಬೋದು, ಅಂದರೆ ನ್ಯೂಸೇ ಮಾಡದೇ ಇರುವಂಥದ್ದೇನಲ್ಲ. ಆ ನಿಟ್ಟಿನಲ್ಲಿ ಸೆಕ್ಷನ್ 23ಯಲ್ಲಿ ಮತ್ತೊಂದು ಕ್ಲಾಸ್ 2 ಒಂದು ಅವಕಾಶ ಏನು ಹೇಳ್ತದೆ ಅಂತ ಹೇಳಿದರೆ, ಇಫ್ ಇಟ್ ಈಸ್ ನೆಸಸರಿ ಟು ಡಿಸ್ಕ್ಲೋಸ್ ದ ಐಡೆಂಟಿಟಿ ಆಫ್ ದ ವಿಕ್ಟಿಮ್ ಫಾರ್ ದ ಇಂಟ್ರೆಸ್ಟ್ ಆಫ್ ದ ವಿಕ್ಟಿಮ್. ಈಗ ಸಂತ್ರಸ್ತರು ಅವರ ಇಂಟ್ರೆಸ್ಟಿಗಾಗಿ, ಅದರಿಂದ ಅವರಿಗೆ ಲಾಭ ಆಗ್ತದೆ, ಅವರ ಐಡೆಂಟಿಫಿಕೇಷನನ್ನು ಡಿಸ್ಕ್ಲೋಸ್ ಮಾಡಲೇಬೇಕಾಗ್ತದೆ ಅಂತ ಹೇಳುವಂಥ ಸಂದರ್ಭ ಇದ್ದರೂ ಕೂಡ ದ ಸ್ಪೆಷಲ್ ಕೋರ್ಟಿನಿಂದ ಪರ್ಮಿಷನ್ ತಗೊಂಡು ಪಬ್ಲಿಕೇಶನ್ ಮಾಡೋದು ಕೂಡ ತಪ್ಪಲ್ಲ. ಒಂದು ಕಡೆ ನಾನು ಹೇಳ್ತಾ ಇದ್ದೇನೆ, ಒಂದು ಕಡೆ ಬಾರ್ ನಾಟ್ ಟು ಡಿಸ್ಕ್ಲೋಸ್. ಅದೇ ಕಲಂನಡಿಯಲ್ಲಿ ಮಾನ್ಯ ನ್ಯಾಯಾಲಯ, ವಿಶೇಷ ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡು ದ ಇಂಟ್ರೆಸ್ಟ್ ಆಫ್ ವಿಕ್ಟಿಮ್ ಇರಬೇಕಲ್ಲಿ. ದಟ್ ಶುಡ್ ಬಿ ಕನ್ಸಿಡರ್ಡ್. ಸಂತ್ರಸ್ತರ ಇಂಟ್ರೆಸ್ಟ್ ಇರಬೇಕು. ಅವರಿಗೇನೋ ಡಿಸ್ಕ್ಲೋಸ್ ಮಾಡಿರುವುದರಿಂದ ಅವರಿಗೇನೋ ಪರಿಹಾರಗಳು ಸಿಗ್ತವೆ, ಅಥವಾ ನಾವು ಯಾವುದೋ ಒಂದು ವಿಚಾರವನ್ನು ಹೇಳಬೇಕು ಸಮಾಜಕ್ಕೆ. ಈಗ ಕೆಲವೊಮ್ಮೆ ಮೃತಪಟ್ಟಿರ್ತಾರೆ, ನಾವು ಆವಾಗಲೂ ಥಿಂಕ್ ಮಾಡ್ತೇವೆ ವಿಕ್ಟಿಮ್ ಅವರು ಇಲ್ಲ, ಮೃತಪಟ್ಟಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಂಡು ನೇಮನ್ನು ಡಿಸ್ಕ್ಲೋಸ್ ಮಾಡ್ಬೋದು. ಅದು ಕೂಡ ಒಂದು ಬಾರ್ ಅಂತ ಇದ್ದರೂ ಕೂಡ ನ್ಯಾಯಾಲಯದ ಅನುಮತಿ ಪಡ್ಕೊಂಡು ಮಾಡ್ಬೋದು ಅಂತ ಹೇಳಿದೆ. ಮುಂದುವರಿದು ವಿಡಿಯೋಸ್, ದ ಸೆಕ್ಷನ್ 15, 16, 14 ಆಫ್ ದಿ ಪೋಕ್ಸೋ ಆ್ಯಕ್ಟ್. ನಮಗೆ ಯಾವುದೋ ಒಂದು ವಿಡಿಯೋ ಬರ್ತದೆ, ನಾವು ಅದನ್ನು ಪಬ್ಲಿಕೇಶನ್ ಮಾಡೋ ಮುಂಚೆ ನಮ್ಮೊಳಗಡೆ ನಮ್ಮ ಒಂದು ಸಾಮಾನ್ಯ ಜ್ಞಾನ ಇರ್ತದೆ. ನಾವು ಮುಖ ಬ್ಲರ್ ಮಾಡಿದ್ದೇವೆ, ವಿಕ್ಟಿಮ್ನ ಹೆಸರನ್ನು ಹಾಕಲಿಲ್ಲ, ನಾವು ಎಲ್ಲಿಯೂ ಹೇಳಲಿಲ್ಲ, ಒಂದು ಶಾಲೆಯಲ್ಲಿ ಒಂದು ದೌರ್ಜನ್ಯ ಆಯಿತು, ಒಂದು ವಿಕ್ಟಿಮಿಗೆ ಹೀಗೆ ಆಯಿತು, ನಾವು ಮುಖವನ್ನು ಬ್ಲರ್ ಮಾಡಿದ್ದೇವೆ, ಎಕ್ಯೂಸ್ಡ್ನ ಹೆಸರು ಮಾತ್ರ ಹೇಳಿದ್ದೇವೆ, ವಿಕ್ಟಿಮ್ನ ಹೆಸರು ಹೇಳಲಿಲ್ಲ. ಆವಾಗ ಏನಾಯಿತು, ವಿಚ್ ಕೌಂಟ್ ದ ಅಫೆನ್ಸ್. ನಾವು ಎಲ್ಲಿಯೂ ಸೆಕ್ಷನ್ 23 ಬಾರ್ ಮಾಡಲಿಲ್ಲ, ಅದರಿಂದ ನಾವು ತಪ್ಪು ಮಾಡಲಿಲ್ಲ, ಅಫೆನ್ಸ್ ಮಾಡಲಿಲ್ಲ, ವಿಕ್ಟಿಮ್ನ ಹೆಸರು ಹೇಳಲಿಲ್ಲ. ಅದರಲ್ಲಿ ಏನು ಹೇಳೋದು, ನಾಟ್ ಟು ಡಿಸ್ಕ್ಲೋಸ್ ದ ಐಡೆಂಟಿಟಿ. ಎಸ್, ನಾವು ಪಬ್ಲಿಕೇಶನ್ ಮಾಡಿದ್ದೇವೆ, ಆದರೆ ನಾವು ವಿಕ್ಟಿಮ್ನ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲಿಲ್ಲ, ಮುಖವನ್ನು ಬ್ಲರ್ ಮಾಡಿದ್ದೇವೆ.
ಅಲ್ಲಿ ಇನ್ನೊಂದು ಅಪ್ಲಿಕೇಬಲ್ ಆಗ್ತದೆ. ನಾನ್ ರಿಪೋರ್ಟಿಂಗ್ ಆಫ್ ಅಫೆನ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಅಫೆನ್ಸ್. ವಿಡಿಯೋನು ಪ್ರಥಮ ಬಾರಿಗೆ ನಮ್ಮಲ್ಲಿ ಅಂತೇಳಿ ನಾವು ಮಾಡ್ತೇವೆ, ಅಥವಾ ನ್ಯೂಸ್ ಅಂತೇಳಿ ಮಾಡ್ತೇವೆ. ಅಲ್ಲಿ ಏನಾಗ್ತದೆ, ನಮಗೆ ಗೊತ್ತಿದ್ದು ಕೂಡ ದ ಸೆಕ್ಷನ್ 19 ಆಫ್ ದಿ ಪೋಕ್ಸೋ ಆ್ಯಕ್ಟಲ್ಲಿ ಏನು ಹೇಳ್ತದೆ, ದ ಎನಿ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ದ ನಾಲೆಜ್ ಆಫ್ ದ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಹ್ಯಾಸ್ ಬೀನ್ ಕಮಿಟೆಡ್ ಆರ್ ಲೈಕ್ಲಿ ಟು ಬಿ ಕಮಿಟೆಡ್, ಆಗಿದೆ ಅಥವಾ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಿದ ಕೂಡಲೇ ಎನಿ ಪರ್ಸನ್ ಇನ್ಕ್ಲೂಡಿಂಗ್ ಮೀ, ಪ್ರತಿಯೊಬ್ಬರೂ ಕೂಡ ಎನಿ ಪರ್ಸನ್. ಆವಾಗ ನಾವೇನಾಗ್ತೇವೆ, ಆ ಕಾಯ್ದೆಯಡಿಯಲ್ಲಿ ನಾವು ಅಫೆನ್ಸ್ ಮಾಡಿದ್ದೇವೆ. ನಾನ್ ರಿಪೋರ್ಟಿಂಗ್ ಆಫ್ ಅಫೆನ್ಸ್ ಸೆಕ್ಷನ್ 23ಯಲ್ಲಿ ನಾವು ಎಲ್ಲವನ್ನು ಡಿಸ್ಕ್ಲೋಸ್ ಮಾಡಲಿಲ್ಲ, ಯಾವುದು ಡಿಸ್ಕ್ಲೋಸ್ ಮಾಡಲಿಲ್ಲ, ಅಪ್ಲಿಕೇಬಲ್ ಆಗೋದಿಲ್ಲ, ಆಯಿತು. ಕಲಂ 19 ಅಡಿ ನಾವು ಸಮಾಜಕ್ಕೆ ಉತ್ತಮ ವಿಚಾರವನ್ನು ತಿಳಿಸ್ಲಿಕ್ಕಾಗಿ ಅಥವಾ ಸಮಾಜಕ್ಕೆ ನಾವು ನ್ಯೂಸನ್ನು ತಿಳಿಸ್ಲಿಕ್ಕಾಗಿ ನಮ್ಮ ಕೆಲಸವನ್ನು ನಾವು ಮಾಡುವಂಥದ್ದು. ಆದರೆ ಆ್ಯಕ್ಟಲ್ಲಿ ನಾನ್ ರಿಪೋರ್ಟಿಂಗ್ ಆಫ್ ಅಫೆನ್ಸ್ ನನಗೆ ಗೊತ್ತಾದ ಕೂಡಲೇ ಎಸ್ ಎನಿ ಪರ್ಸನ್ ಅಂತಿರುವಾಗ ಇನ್ಕ್ಲೂಡಿಂಗ್ ಮೀ, ನಾನು ಪತ್ರಕರ್ತನು ಕೂಡ ಬಂದೆ ಅದಕ್ಕೆ, ನಾನು ಮೀಡಿಯಾದಲ್ಲಿ ಹಾಕಿದವನು ಕೂಡ ಬಂದೆ ಅದಕ್ಕೆ. ಸೊ ಕಾಯ್ದೆ ಅಡಿಯಲ್ಲಿ ಅದು ಕೂಡ ಒನ್ ಆಫ್ ದಿ ಅಫೆನ್ಸ್, ಅದು ಶಿಕ್ಷಾರ್ಹ ಅಪರಾಧ ಆಗ್ತದೆ. ಡಿಸ್ಕ್ಲೋಸ್ ಎಲ್ಲಿಯೂ ಮಾಡಲಿಲ್ಲ. ಈಗ ಮುಂದುವರಿದು ಕೆಲವು ವಿಚಾರಗಳನ್ನು ನಾವು ನೋಡ್ಕೊಳ್ಬೇಕು. ಮೇಡಮ್ ಮಾತಾಡ್ತಾ ಹೇಳಿದರು, ಇತ್ತೀಚಿನ ದಿನಗಳಲ್ಲಿ ಮಿಸ್ಯೂಸ್ ಕೂಡ ಆಗ್ತಾ ಇದೆ ಅಂತ ಹೇಳಿದರು. ನಾವು ಕೆಲವು ಪ್ರಕರಣಗಳನ್ನು ನಾನು ಈಗ ನಮ್ಮ ಉಡುಪಿಯಲ್ಲೇ ನೋಡುವಂಥದ್ದು, ಕೆಲವು ಆಗಿರುವಂಥದ್ದು ಇದ್ದರೂ ಕೂಡ ನಾವು ಆ ಬಗ್ಗೆ ದ ಇಂಟ್ರೆಸ್ಟ್ ಆಫ್ ದ ವಿಕ್ಟಿಮ್ ಶುಡ್ ಬಿ ಸೇಫ್ ಗಾರ್ಡೆಡ್ ಅಂತ ಹೇಳುವಂಥದ್ದನ್ನು ನಾವು ಮಾಡ್ತಾ ಹೋಗ್ತೇವೆ. ಬಿಟ್ಟರೆ ನಾವು ಎಲ್ಲಿಯೂ ಕೂಡ ನಾವು ಅದು ಫಾಲ್ಸ್ ಆಫ್ ಕೇಸೋ ಮಾಡಿದ್ದೀರೋ ಅಥವಾ ನೀವು ಸತ್ಯ ಕೇಸ್ ಮಾಡಿದ್ದೀರೋ ಗೊತ್ತಿಲ್ಲ, ಫಾಲ್ಸ್ ಕೇಸ್ ಅಂತ ಬಂದರೆ ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 21 ದ ಫೈಲಿಂಗ್ ದ ಫಾಲ್ಸ್ ಕೇಸ್, ರಿಜಿಸ್ಟ್ರಿಂಗ್ ದ ಫಾಲ್ಸ್ ಕೇಸ್ ಈಸ್ ಆಲ್ಸೋ ಒನ್ ಆಫ್ ದಿ ಅಫೆನ್ಸ್. ಬೇರೆ ಎಲ್ಲ ಕಾಯ್ದೆಗಳಲ್ಲಿ ಬೇರೆ ಇಲ್ಲ. ದ ಫೈಲಿಂಗ್ ರಿಜಿಸ್ಟ್ರಿಂಗ್ ದ ಫಾಲ್ಸ್ ಕೇಸ್ ಈಸ್ ಆಲ್ಸೋ ಒನ್ ಆಫ್ ದಿ ಅಫೆನ್ಸ್. ಈ ಬಗ್ಗೆ ಮಾಧ್ಯಮ ಮಿತ್ರರು ನೀವು ಸಮಾಜಕ್ಕೆ ತಿಳಿಸ್ಕೊಡ್ಬೇಕಾಗ್ತದೆ. ಕೆಲವರಿಗೆ ಗೊತ್ತಿರುವುದಿಲ್ಲ. ಒಂದು ಈಗ ಮೇಡಮ್ ಯಾವಾಗ ಹೇಳಿದಾಗೆ, ತಂದೆ ಓದು ಅಂತ ಹೇಳಿದ ಕೂಡಲೇ ತಂದೆಗೆ ಹೇಳಿಲ್ಲಂತೆ, ಯಾರೋ ಮಗಳು ಹೇಳಿಲ್ಲಂತೆ, ನಾನು ನಿನ್ನ ಮೇಲೆ ಪೋಕ್ಸೋ ಕೇಸ್ ಹಾಕ್ತೇನೆ ಅಂತ ಹೇಳುವಂಥದ್ದು. ನಾವು ಎಲ್ಲ ಇದನ್ನು ನಾವು ಅವರಿಗೆ ಟ್ಯೂಟ್ ಮಾಡಿದ್ದೇವೆ, ಎಲ್ಲವೂ ಹೇಳಿದ್ದೇವೆ. ಪೋಕ್ಸೋ ಕಾಯ್ದೆ ಅಂದರೆ ಇಷ್ಟು ಸ್ಟ್ರಿಂದನ್ ಉಂಟು, ಇಷ್ಟು ಕಾಯ್ದೆ ತುಂಬ ಗಟ್ಟಿ ಉಂಟು, ಮಕ್ಕಳೇ ನಿಮಗೆ ಇನ್ನು ಮುಂದುವರಿದು ನಿಮಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದರೆ ನೀವು ನೀವು ಇದಕ್ಕೆ ಫೋನ್ ಮಾಡಿದರೆ ಸಾಕು, ಯಾವುದು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದರೆ ಸಾಕು, ಎಲ್ಲ ಬರ್ತಾರೆ, ಎಲ್ಲವೂ ಕೂಡ ಕೊಡ್ತೇವೆ. ಲೈಕ್ವೈಸ್ ಸೆಕ್ಷನ್ 21ನಲ್ಲಿ ದ ರಿಜಿಸ್ಟ್ರಿಂಗ್ ದ ಫೈಲಿಂಗ್ ದ ಫಾಲ್ಸ್ ಕೇಸ್ ಇಸ್ ಆಲ್ಸೋ ಒನ್ ಆಫ್ ದ ಅಫೆನ್ಸಸ್. ಆ ಬಗ್ಗೆ ನಾವು ಸಮಾಜಕ್ಕೆ ತಿಳಿಸುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇರ್ತದೆ. ಅಂದರೆ ಆವಾಗ ಕಾಯ್ದೆ ಮಿಸ್ಯೂಸ್ ಆಗೋದಿಲ್ಲ, ಮಿಸ್ಯೂಸ್ ಆಗುವಂಥದ್ದು ಕಡಿಮೆ ಆಗ್ತದೆ, ಪ್ರಮಾಣಗಳು ಕಡಿಮೆ ಆಗ್ತದೆ. ಈ ರೀತಿ ಮತ್ತು ಮುಂದುವರಿದು ಅಂತ ಹೇಳಿದರೆ, ಯಾರೋ ಈ ಸೆಕ್ಷನ್ 23ಯಲ್ಲಿ ಏನು ಹೇಳ್ತದೆ, ಆಯಿತು ನ್ಯೂಸ್ ಓದಿದವರು ಯಾರೋ ಇದ್ದಾರೆ, ನ್ಯೂಸ್ ಓದಿದವರು ಒಬ್ಬರಿದ್ದಾರೆ, ಅವರು ಪತ್ರ ಇದು ಕೊಟ್ಟವರು, ಮಾಹಿತಿ ಕೊಟ್ಟವರು ಇದ್ದಾರೆ, ಇನ್ನೊಬ್ಬರಿದ್ದಾರೆ. ಅವರು ಮಾತ್ರ ಬರುವುದಿಲ್ಲ. ದ ಐಡೆಂಟಿಫಿಕೇಶನ್ ಡಿಸ್ಕ್ಲೋಸ್ ಆಗಿ ಸೆಕ್ಷನ್ 23ಯಲ್ಲಿ ಅಫೆನ್ಸ್ ಆಯಿತು ಅಂತ ಹೇಳಿದರೆ, ಇನ್ಕ್ಲೂಡಿಂಗ್ ದ ಓನರ್ ಆಫ್ ದ ಚಾನೆಲ್ ಆರ್ ಇನ್ಕ್ಲೂಡಿಂಗ್ ದ ಪತ್ರಕರ್ತರು, ಉದಯವಾಣಿ ಅಂತ ಆದರೆ ಅಥವಾ ವಿಜಯ ಕರ್ನಾಟಕ ಆಗಲಿ ಯಾವುದೇ ಆಗಲಿ,
ಅಥವಾ ಪೇಪರಲ್ಲಿ ಬರುವಂಥದ್ದು ಅಥವಾ ಮೀಡಿಯಾ, ಟಿ ವಿ, ಮಾಧ್ಯಮ ಯಾವುದೇ ಇರಲಿ, ಎಲ್ಲ ಇನ್ಕ್ಲೂಡಿಂಗ್ ದ ಓನರ್. ಅವರು ಹೇಳ್ಬೋದು ನನಗೆ ಗೊತ್ತಿಲ್ಲ, ನನ್ನ ಅಧೀನ ಇವರು ಪತ್ರಕರ್ತರು ಅಥವಾ ನಮ್ಮ ಸಿಬ್ಬಂದಿಗಳು ಅವರು ನ್ಯೂಸನ್ನು ವಾಚಿಸಿರ್ತಾರೆ, ಅವರು ನ್ಯೂಸ್ ಅವರಿಗೆ ಅವರು ಹೇಳಿರ್ತಾರೆ, ನಾನು ಲಯಬಲ್ ಇಲ್ಲ, ಐ ಆಮ್ ಓನ್ಲಿ ರನ್ನಿಂಗ್ ದ ಇನ್ಸ್ಟಿಟ್ಯೂಷನ್ಸ್, ಸಚ್ ಇನ್ಸ್ಟಿಟ್ಯೂಷನ್, ಆ ಮೀಡಿಯಾ ಇನ್ಸ್ಟಿಟ್ಯೂಷನ್ ನಾನು ನಡೆಸ್ತಾ ಇದ್ದೇನೆ ಅಂತ ಹೇಳುವಂಥದ್ದು ಬರೋದಿಲ್ಲ. ಇನ್ಕ್ಲೂಡಿಂಗ್ ದ ಓನರ್, ಪ್ರತಿಯೊಬ್ಬರು ಕೂಡ ಲಯಬಲ್ ಆಗ್ತಾರೆ. ಇಲ್ಲಿ ಅದೇ ರೀತಿ ಇಲ್ಲಿ ಒಂದು ನಾನು ಕೇಸನ್ನು ಯಾವುದು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಇತ್ತು, ಇಲ್ಲಿ ಉಡುಪಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ವಿಡಿಯೋದು ನಿಜವಾಗಿ ಅವರು ನ್ಯೂಸ್ ಕೊಡಲಿಕ್ಕೆ ಹೋಗಿರುವಂಥದ್ದು. ಆವಾಗ ನಾನೇ ಡಿಫೆನ್ಸಿಗೆ ಇದ್ದೆ ನಾನು. ಆಮೇಲೆ ನಾನು ಪೋಕ್ಸೋಗೆ ನಾನು ಸ್ಪೆಷಲ್ BP ಆಗಿ ಅಪಾಯಿಂಟ್ ಆಯಿದ್ದೆ. ನಾನೇ ವಕೀಲರಾಗಿದ್ದೆ ಆವಾಗ, ಡಿಫೆನ್ಸಿಗೆ ಅವರಿಗೆ ವಕೀಲರಾಗಿದ್ದೆ. ಮೀಡಿಯಾದ ಪರವಾಗಿ ನಾನೇ ಡಿಫೆನ್ಸ್ ಮಾಡಿದ್ದೇನೆ. ಅವರಿಗೆ ಗೊತ್ತೇ ಇಲ್ಲ, ಓನರಿಗೆ ಗೊತ್ತೇ ಇಲ್ಲ. ದಿನನಿತ್ಯದ ನ್ಯೂಸನ್ನು ಓದುತ್ತಾರೆ, ದಿನನಿತ್ಯ ಅವರಿಗೆ ಮಾಹಿತಿಗಳು ಬರ್ತವೆ, ನ್ಯೂಸ್ ಓದುವಂಥದ್ದು ಸ್ಕ್ರಿಪ್ಟ್ ರೆಡಿ ಆಗ್ತದೆ, ನ್ಯೂಸ್ ಓದ್ತಾರೆ. ವಿಡಿಯೋ ಡಿಸ್ಕ್ಲೋಸ್ ಆಯಿತು. ವಿಡಿಯೋದಲ್ಲಿರುವಂಥ ಯಾರು ಸಂತ್ರಸ್ತೆ ಅಂತ ಹೇಳುವಂಥವರು ಯಾರಿದ್ದಾಳೆ, ಅವಳು ಹೇಳ್ತಾಳೆ ನಾನು ವಿಡಿಯೋದಲ್ಲಿರುವಂಥದ್ದು ನಾನಲ್ಲ ಅಂತಲೂ ಹೇಳ್ತಾಳೆ. ಆದರೂ ಕೂಡ 23 ಅಪ್ಲಿಕೇಬಲ್ ಆಯಿತು. ಬಿಕಾಸ್ ಅಲ್ಲಿರುವಂಥದ್ದು ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್, ಮಕ್ಕಳು. ಅಲ್ಲಿ ನೀವು ಐಡೆಂಟಿಫಿಕೇಷನ್, ಈಗ ದ್ವಂದ್ವ ಎಲ್ಲಿ ಅಂತ ಹೇಳಿದರೆ 23 ಏನು ಹಿಡಿದು ಐಡೆಂಟಿಫಿಕೇಷನ್ ಕ್ಯಾನಾಟ್ ಬಿ ಡಿಸ್ಕ್ಲೋಸ್ಡ್ ಅಂತ ಹೇಳುವಂಥದ್ದು. ಈಗ ಆಯಿತು, ನಾನೀಗ ಒಂದು ಐಡೆಂಟಿಫಿಕೇಷನ್ YT ರಾಘವೇಂದ್ರ ವಿಡಿಯೋದಲ್ಲಿ ಇರುವಂಥವ ಅಂತ ಹೇಳಿದ್ದಾರೆ, ಆದರೆ ನಾನು ಹೇಳ್ತೇನೆ ನಾನಲ್ಲ ಅಂತ ಹೇಳ್ತೇನೆ. ಆವಾಗ ಕಾಯ್ದೆಯಡಿಯಲ್ಲಿ ನಿಮ್ಮ ಮೇಲೆ ಹೇಗೆ ಪ್ರಕರಣ ದಾಖಲಾಗ್ತದೆ? ಅಂತ ಐಡೆಂಟಿಫಿಕೇಷನ್ನ ವ್ಯಕ್ತಿಯೇ ಅಲ್ಲ ಅಂತ ಹೇಳ್ತಾನೆ. ಇಲ್ಲಿ ವ್ಯತ್ಯಾಸಗಳು. ಬಟ್ ಕಾಯ್ದೆಯಡಿಯಲ್ಲಿ ದ ಚೈಲ್ಡ್, ಅಲ್ಲಿ ಮಗು 18 ವರ್ಷಕ್ಕಿಂತ ಕೆಳಪಟ್ಟ. ಮೀಡಿಯಾದಲ್ಲಿ ಬರುವಾಗ ಏನಾಯಿತು? ಅಪ್ರಾಪ್ತ ಬಾಲಕಿಗೆ, ಅಪ್ರಾಪ್ತ ಬಾಲಕನಿಗೆ. ದ ಡಿಫೆನ್ಸ್ ಯಾರು ನಾವು ಸೋ ಕಾಲ್ಡ್ ಅಪ್ರಾಪ್ತ ಬಾಲಕ ಬಾಲಕಿ ಅಂತ ಹೇಳುವಂಥದ್ದು ವಿಕ್ಟಿಮ್ ಇರ್ತಾರೆ, ಅವರೇ ನಾನಲ್ಲ ಅಂತಲೂ ಹೇಳ್ತಾರೆ. ಆದರೂ ಕೂಡ ದ ಆ್ಯಕ್ಟ್ ಸೆಕ್ಷನ್ ನಮಗೆ ಅಪ್ಲಿಕೇಬಲ್ ಅಂತ ಆಯಿತು. ಅದರಿಂದ ಹೊರ ಬರಬೇಕು ಅಂತ ಹೇಳಿದರೆ ನಾವು ಸತ್ಯಾಸತ್ಯತೆಯನ್ನು ತಿಳಿಸುವಂಥವರು ಮಾಧ್ಯಮದವರು. ನಂತರ ಉಂಟು ಡಿಫೆನ್ಸ್ ಉಂಟು, ಅದು ಬೇರೆ. ಸೊ ದಿಸ್ ಇಸ್ ದ ಆ್ಯಕ್ಟ್ ವೇರ್ ದ ಕಾಯ್ದೆ ಅಡಿಯಲ್ಲಿ ಮುಖ್ಯವಾಗಿ ನಮಗೆ ಮಾಧ್ಯಮದವರಿಗೆ ಬರುವಂಥದ್ದು ಐಡೆಂಟಿಫಿಕೇಷನ್ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳುವಂಥದ್ದು ಮಾತ್ರ. ಆ ಬಗ್ಗೆ ನುಪುರ್ ಸಕ್ಸೇನಾ ಕೇಸ್ನಲ್ಲಿ ಕೂಡ ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಕೊಟ್ಟಿರ್ತದೆ. ನುಪುರ್ ಸಕ್ಸೇನಾ ಅಂತ ಹೇಳುವಂಥದ್ದು ಕೇಸ್ ಇದೆ, ನೀವು ಗೂಗಲಲ್ಲಿ ಹಾಕಿದರೆ ಬರ್ತದೆ ನಿಮಗೆ. ಅದರಲ್ಲಿ ದ ಮಾಧ್ಯಮಕ್ಕೆ ಅಂತ ಹೇಳುವಂಥದ್ದನ್ನು ಸಪ್ರೇಟ್ ಗೈಡ್ಲೈನ್ಸ್ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತದೆ. ಅದರಲ್ಲಿ ಐಡೆಂಟಿಫಿಕೇಷನ್ ಡಿಸ್ಕ್ಲೋಸ್ ಮಾಡದೇ ಇರುವಂಥದ್ದು, ಮತ್ತು ಈಗ ನಾವು ಕೆಲವೊಮ್ಮೆ ಏನಾಗ್ತದೆ, ಶಾಲೆಯ ಹೆಸರನ್ನು ಹೇಳಬಾರ್ದು ಅಂತ ಇರ್ತೇವೆ. ನಾವು ಶಾಲೆಯ ಹೆಸರನ್ನು ಹೇಳ್ತೇವೆ, ಬಟ್ ಅಲ್ಲಿ ಏನಿರಬೇಕು, that publication which leads the identity of the victim ಅಂತ ಹೇಳುವಂಥದ್ದು ಸಾಬೀತು ಮಾಡುವಂಥದ್ದು ಇರ್ತದೆ. ವಿಚ್ ಲೀಡ್ಸ್ ದ ಐಡೆಂಟಿಟಿ. ಈಗ ನಾವೊಂದು ಯಾವುದೋ ಶಾಲೆಯ ಹೆಸರನ್ನು ಪಬ್ಲಿಕೇಶನ್ ಮಾಡಿ, ಇಂಥ ಶಾಲೆ ಇಂಥ ಪಬ್ಲಿಕೇಶನ್ ಮಾಡಿತು ಅಂತ ಆದರೂ ಕೂಡ ಅಲ್ಲಿ ಆ ಕಾಯ್ದೆ ಅಡಿಯಲ್ಲಿ ಮುಂದೆ ಹೋಗ್ತಾ ಓದ್ತಾ ವಿಚ್ ಲೀಡ್ಸ್ ದ ಐಡೆಂಟಿಟಿ, ದ ಪಬ್ಲಿಕೇಶನ್ ಸಚ್ which leads the identity of the victim, then it's an offense. ಅದು ನಾವು ಗಮನದಲ್ಲಿರಬೇಕು. ನಾನು ನಿಮಗೆ ಬರವಣಿಗೆ ನಾನು ಹೇಳಿಕೊಡ್ಬೇಕಾದದ್ದಿಲ್ಲ, ಎಲ್ಲ ನೀವು ಪತ್ರಕರ್ತರಿದ್ದೀರಿ, ಹೇಗೆ ಬರಿಬೇಕು. ನಾನು ಇವರಿಗೆ ನಜೀರಿಗೆ ಕೆಲವೊಮ್ಮೆ ಹಾಕುವಾಗ ಏನೇನು ಬರೆದು ಹಾಕ್ತೇನೆ, ಮತ್ತು ಅವರು ಫ್ರೇಮ್ ವರ್ಕ್ ಮಾಡಿ ಕರೆಕ್ಟ್ ಮಾಡಿ ಹಾಕೋದವ್ರು, ನಾನು ಆವಾಗ ವರ್ಡ್ ನನಗೆ ಬರೋದಿಲ್ಲ ಅಂತ ಹೇಳುವಂಥದ್ದು. ಅದು ಆರ್ಟಿಸ್ಟಿಕ್. ಅದನ್ನು ನಿಮಗೆ ಗೊತ್ತಿದೆ, ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿದೆ. ಅಂದರೆ ವಿಚ್ ಕೆನಾಟ್
ಲೀಡ್ ದ ಐಡೆಂಟಿಟಿ. ಈಗ ಶಾಲೆ ಹೆಸರು ಹಾಕಿದ ಕೂಡಲೇ ಶಾಲೆಯಲ್ಲಿ 500 ಮಕ್ಕಳಿದ್ದಾರೆ, ಅದರಲ್ಲಿ ವಿಕ್ಟಿಮು ಯಾರು ಅಂತ ಹೇಳುವಂಥದ್ದು ಹುಡುಕಿಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ, ನಾನು ಡಿಸ್ಕ್ಲೋಸ್ ಮಾಡಲಿಲ್ಲ. ನೋಟಿಸ್ ಮಾಡ್ತಾರೆ, ನೋಟಿಸ್ ಮಾಡಿದ ಕೂಡಲೇ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಬಟ್ ಮುಖ್ಯವಾಗಿ ಹೆಸರು ತಂದೆ ತಾಯಿಯ ಹೆಸರು, ಮುಖ್ಯವಾಗಿ ವಿಕ್ಟಿಮ್ನ ಹೆಸರು, ತಂದೆ ತಾಯಿಯ ಹೆಸರು, ಅದೆಲ್ಲ ಹಾಕಿದ ಕೂಡಲೇ ಐಡೆಂಟಿಫಿಕೇಶನ್ ವಿಚ್ ಲೀಡ್ಸ್ ಅಂತ ಆಗ್ತದೆ. ಮತ್ತೊಂದು ವಿಚಾರ ಅಂತ ಹೇಳಿದರೆ, ಸಂಬಂಧಿಕ ತಂದೆಯಿಂದಲೇ ದೌರ್ಜನ್ಯ ಆಗಿರ್ತದೆ. ಈಗ ಹೇಗೆ ನಾವು ಸುದ್ದಿ ಕೊಡೋದು? ಪನಿಷ್ಮೆಂಟ್ ಆಯಿತು, ಸಮಾಜಕ್ಕೆ ತಿಳಿಸಬೇಕು, ಅವೇರ್ನೆಸ್ ಕೊಡಬೇಕು. ಆರೋಪಿಯೇ ತಂದೆ, ಆರೋಪಿಯನ್ನು ಡಿಸ್ಕ್ಲೋಸ್ ಮಾಡ್ತೇವೆ, ಆವಾಗ ಐಡೆಂಟಿಫಿಕೇಶನ್ ಡಿಸ್ಕ್ಲೋಸ್ ಆಯ್ತಲ್ಲ. ಮಲತಂದೆ ಐಡೆಂಟಿಫಿಕೇಶನ್ ಡಿಸ್ಕ್ಲೋಸ್ ಆಯ್ತಲ್ಲ ಅವಾಗ. ಅಟ್ ದ್ಯಾಟ್ ಟೈಮ್ ಆಲ್ಸೋ ದ ಜಜ್ಮೆಂಟಲ್ಲೇ ದ ಬೆಟರ್ಮೆಂಟ್ ಅಂತ ಹೇಳುವಂಥದ್ದು ಅದು ಮುಂದುವರೆದಿರುವಂಥದ್ದು. ಅದಕ್ಕೆ ವಿತ್ ದ ಪರ್ಮಿಷನ್ ಆಫ್ ದ ಕೋರ್ಟ್ ವಾಸ್ ಜಜ್ಮೆಂಟಲ್ಲಿ ಕೋರ್ಟ್ ವಾಸ್ ಕನ್ಕ್ಲೂಡೆಡ್ ದ ಫ್ಯಾಕ್ಟ್ಸ್, ಕನ್ಕ್ಲೂಡೆಡ್ ದ ಕೇಸ್. ನಂತರಕ್ಕದು ಬರುವುದಿಲ್ಲ. ಕೇಸ್ ನಡೀತಾ ಇರುವಾಗ ಅಥವಾ ಕೇಸ್ ಪ್ರಾರಂಭ ಆಗಿದೆ ಅಂತ ಹೇಳುವಾಗ, ನಂತರದಲ್ಲಿ ಕೇಸ್ ಮುಗಿದು ಜಜ್ಮೆಂಟ್ ಮುಗಿದಾಯಿತು ಅಂತ ಹೇಳಿದ ನಂತರ ಐಡೆಂಟಿಫಿಕೇಶನ್ನ ಪ್ರಶ್ನೆ ಬರುವುದಿಲ್ಲ ಅಂತೇಳಿ ಪುನಃ ಹೆಸರು ಹಾಕೋದಲ್ಲ. ಆಯಿತು, ಮುಗಿತಲ್ಲ, ಕೇಸ್ ಮುಗಿತಲ್ಲ, ಹೆಸರು ಹಾಕಿಯೇ ಮಾಡಿಬಿಟ್ಟು ತೊಂದರೆ ಇಲ್ಲ, ಸಮಸ್ಯೆ ಏನಿಲ್ಲ ಅಂತಲ್ಲ. ಆದರೆ ನಾನು ಲಾಜಿಕಲಿ ನಿಮಗೆ ಹೇಳೋದು, ನಾನು ಅದನ್ನು ಪ್ರಾರಂಭ ಮಾಡಿದ್ದೆ, ನಾನು ಅಲ್ಲಿಂದ ನಾನು ಆ ಬಗ್ಗೆ ಬರವಣಿಗೆ ಬಗ್ಗೆ ನಿಮಗೆ ನಾನು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ನಮಗೆ ಗುರುಗಳು. ಬರವಣಿಗೆ ಪೆನ್ನು ನಿಮ್ಮ ಕೈಯಲ್ಲಿರುವಂಥದ್ದು, ನೀವು ಬರೆಯುವಂಥವ್ರು, ನಮಗಿಂತ ಜಾಸ್ತಿ ಬರೆಯುವಂಥವ್ರು ನೀವು. ನಾವು ಈ ವಿಚಾರದಲ್ಲಿ ಸ್ವಲ್ಪ ನಾವು ಇದ್ದ ಪಾಂಡಿತ್ಯವನ್ನು ನಿಮಗೆ ಹೇಳ್ಬೋದಷ್ಟು ಬಿಟ್ಟರೆ, ಆ ಫ್ರೇಮ್ವರ್ಕನ್ನು ನೀವೇ ಮಾಡುವಂಥವ್ರು. ಬಟ್ ಅಲ್ಲಿ ಏನಾಗ್ತದೆ, ಜಜ್ಮೆಂಟ್ ಆದ ನಂತರ ದ ಐಡೆಂಟಿಫಿಕೇಶನ್, ಆ ವಿಚಾರವನ್ನು ಹೇಳಿದ ಕೂಡಲೇ ಐಡೆಂಟಿಫಿಕೇಶನ್ ವಿಚ್ ಲೀಡ್ಸ್ ದ ವಿಕ್ಟಿಮ್ ಅಂತ ಹೇಳುವಂಥದ್ದು ಬರೋದಿಲ್ಲ. ಅಲ್ಲಿ ಕನ್ಕ್ಲೂಡ್ ಆಗಿರ್ತದೆ. ವಿತ್ ದ ಪರ್ಮಿಷನ್ ಆಫ್ ದ ಕೋರ್ಟ್ ಅಂತ ಹೇಳುವಂಥದ್ದು ಅಲ್ಲಿ ಮುಂದುವರೆದು, ನಾನು ಆ್ಯಕ್ಟಲ್ಲೇ ಇದೆ ಅಂತ ಹೇಳುವಂಥದ್ದು. ವಿತ್ ದ ಪರ್ಮಿಷನ್ ಆಫ್ ದ ಕೋರ್ಟ್ ವಾಸ್ ಕನ್ಕ್ಲೂಡೆಡ್, ಜಜ್ಮೆಂಟ್ ವಾಸ್ ಹೊರಗಡೆ ಬಂದಿದೆ. ಸೊ ಈ ಎಲ್ಲ ವಿಚಾರಗಳು ನಾವು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಮಾಧ್ಯಮ ಮಿತ್ರರು ನಾವೆಲ್ಲ ಸೇರಿಕೊಂಡು ನಮ್ಮ ಮೇಲಿರುವಂಥ ಕೆಲವು ತೊಂದರೆಗಳನ್ನು ಅಥವಾ ನಮಗೆ ಅಪರಾಧಗಳಾಗ್ತವೆ 6 months to 1 year ಉಂಟು. ಅದೇ ರೀತಿ ಸೆಕ್ಷನ್ 74 ಆಫ್ ದಿ JJ ಆ್ಯಕ್ಟಲ್ಲಿ ಆರೋಪಿಯ ಹೆಸರನ್ನು ಕೂಡ ಹಾಕಲಿಕ್ಕಿಲ್ಲ. ಈಗ JJ ಆ್ಯಕ್ಟ್ ಅಂತ ಹೇಳಿದ್ರೆ ಜುವೆನೈಲ್ ಕಾಸಂಬಾಲಕ, ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಅಥವಾ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕಿ. ಸೆಕ್ಷನ್ 74 ಪ್ರಕಾರ ಆ ಹೆಸರನ್ನು, ಅವರ ಐಡೆಂಟಿಫಿಕೇಷನನ್ನು ಕೂಡ ನಾವು ಪಬ್ಲಿಷ್ ಮಾಡುವಂಥದ್ದು ಅಪರಾಧ ಇದೆ. 6 ತಿಂಗಳಿಂದ 2 ಲಕ್ಷದವರೆಗಿನ ದಂಡನೆಗೆ ಗುರಿಪಡುವಂಥ ಅಪರಾಧ. ದಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ 6 ತಿಂಗಳಿಂದ ಅಪ್ ಟು 1 year ಆರ್ ಫೈನ್ ಆರ್ ವಿತ್ ಬೋತ್. ಸೊ ಈ ಎಲ್ಲ ವಿಚಾರಗಳಿಂದ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇನ್ನು ಮುಂದೆ ನಿಮಗೇನಾದರೂ ಈ ಬಗ್ಗೆ ವಿಚಾರದ ಬಗ್ಗೆ ಡೌಟ್ಗಳೇನಾದಿದ್ದರೆ ಕೇಳಿ, ನಾನು ಅಲ್ಲಿಗೆ ಕನ್ಕ್ಲೂಡ್ ಮಾಡ್ತೇನೆ. ನಾನು ಇಲ್ಲಿ ಏನಿರ್ತದೆ, ದ ಕಂಕರೆಂಟ್ಲಿ ಅಂತ ಒಂದು ವರ್ಡ್ ಇರ್ತದೆ. ನಾವು ಮ್ಯಾಕ್ಸಿಮಮ್ ಅನ್ನು ತಗೊಳ್ಳೋದು. ಈಗ 20 ವರ್ಷ ಅಂತ ಹೇಳಿದರೆ 20 ವರ್ಷ ತಗೊಳ್ಳೋದು.
ಈಗ ಪಬ್ಲಿಕೇಶನ್ ಮಾಡುವಾಗ ಒಟ್ಟಾಗಿ ಟೋಟಲ್ ಮಾಡಿ ಹಾಕಿದರೂ ತಪ್ಪಾಗುವುದಿಲ್ಲ. ಅಂದರೆ ಸೆಕ್ಷನ್ ವೈಸ್ ಕೊಡ್ತಾರೆ. ಈಗ ಈ ಪೋಕ್ಸೋ ಕಾಯ್ದೆಯಲ್ಲಿ ಕೂಡ ಏನಿದೆ, ಪೋಕ್ಸೋ ಕಾಯ್ದೆಯಲ್ಲಿ 376 ರೇಪ್ ಇರುವಂಥದ್ದು 376 ಅಡಿಯಲ್ಲಿ, IPC ಅಡಿಯಲ್ಲಿ. ಪೋಕ್ಸೋದಲ್ಲಿ 5, 6, 3, 4ಗಳು ಸೇಮ್ ಅಫೆನ್ಸಸ್. ಆದರೆ IPCಗೂ ಒಂದು ಪನಿಷ್ಮೆಂಟ್ 10 ಇಯರ್ಸು, ಇದಕ್ಕೂ ಪನಿಷ್ಮೆಂಟ್ 10 ಇಯರ್ಸ್ ಅಂತ ಕೊಡ್ತಾರೆ. ಅಥವಾ ಇದರಲ್ಲಿ ಅಗ್ರಿಗೇಟೆಡ್ ಇದೆ 20 ಇಯರ್ಸ್ ಕೊಡ್ತಾರೆ. ಸೆಕ್ಷನ್ 6ಅಲ್ಲಿ ಬಂದರೆ ಅಗ್ರಿಗೇಟೆಡ್ 20 ಇಯರ್ಸ್. ನಾವು ಅಲ್ಲಿ ಪನಿಷ್ಮೆಂಟ್ ನಾವು ಹೇಳುವಂಥ 30 ವರ್ಷಗಳಿಗೆ. ಆದರೆ ಅವನು ಅನುಭವಿಸುವುದು 30 ವರ್ಷ ಬರುವುದಿಲ್ಲ. ದ ಪನಿಷ್ಮೆಂಟ್ ವಿಚ್ ರನ್ಸ್ ಕಂಕರೆಂಟ್ಲಿ ಅಂತೇಳಿ ಒಂದು ವರ್ಡ್ ಇರ್ತದೆ ಜಜ್ಮೆಂಟಲ್ಲಿ. ಕಂಕರೆಂಟ್ಲಿ ಅಂತ ಹೇಳಿದರೆ ಅದರ ಜೊತೆಗೆ ಆ ಅಫೆನ್ಸ್ಗಳನ್ನು, ಶಿಕ್ಷೆಯ ಪ್ರಮಾಣವನ್ನು ಅನುಭವಿಸುವಂಥದ್ದು ಜೊತೆಗೆ. 10 ವರ್ಷ ಮುಗಿಸಿದ ಕೂಡಲೇ ಅದು 376 ಇದ್ದು ಹೋಯಿತು, ಪುನಃ 20 ವರ್ಷ ಅಂತ ಆಗುವುದಿಲ್ಲ. ಆ ರೀತಿ ಯಾವುದರಲ್ಲಿ ಜಾಮೀನು ಸಿಗ್ತದೆ. ಜಾಮೀನಿಗೆ ಏನು ಸ್ಟ್ರಿಂಜೆಂಟ್ ಇರ್ತದೆ, ಜಾಮೀನು ಸಿಗ್ತದೆ. ಜಾಮೀನು ಸಿಗದೇ ಇರುವಂಥ ಕೇಸಲ್ಲ. ಈಗ ಮೇಡಮ್ ಆವಾಗಲೇ ಹೇಳಿದಾಗೆ ದ ಅಕ್ಯೂಸ್ಡ್ ಈಸ್ ಆಲ್ಸೋ ಹ್ಯಾವಿಂಗ್ ದ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಆರೋಪಿ ಅಂತ ಹೇಳುವಂಥದ್ದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಈಗ ನಮ್ಮ ಮೊನ್ನೆ ಜಿಲ್ಲಾ ನ್ಯಾಯಾಧೀಶರು ಹೇಳಿದರು, ಲವ್ ಅಫೇರ್ಗಳಿರ್ತವೆ, ಇಂಥದ್ದೆಲ್ಲ ಇರ್ತದೆ, ಕೆಲವು ಪ್ರೊವೊಕೇಶನ್ ಬೈ ದ ವಿಕ್ಟಿಮ್ ಇಟ್ ಸೆಲ್ಫ್ ಅಂತ ಇರ್ತದೆ, ಎಲ್ಲ ಇರ್ತದೆ, ಇಲ್ಲ ಅಂತಲ್ಲ. ಆ ಸಮಯದಲ್ಲಿ ಅವನನ್ನು ಕಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಸಾಂವಿಧಾನಿಕವಾಗಿ ಅವನಿಗೆ ಈ ಹಿಂದೆ ನೀಡಿರುವಂಥ ಆರೋಪಿ ಅಂತ ಆದ ಕೂಡಲೇ ಅವನಿಗೆ ನೀನು ಜೈಲಲ್ಲಿರಪ್ಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವನ ಹಕ್ಕಿದೆ, ಅವನ ಹಕ್ಕನ್ನು ಯೂಸ್ ಮಾಡ್ಕೊಳ್ಬೋದು. ಜಾಮೀನು ಸಿಗ್ತದೆ, ಆದರೆ ಸ್ವಲ್ಪ ಸ್ಟ್ರಿಂಜೆಂಟ್ ಇರ್ತದೆ. ಈಗ ನಾವು ಕೆಲವು ಕೇಸ್ಗಳಲ್ಲಿ ನೋಡಿದ್ದೇವೆ, ನಾನು ವೈಯಕ್ತಿಕವಾಗಿ ಯಾವುದು ಕೇಸ್ ಹೇಳಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೋಡಿದ್ದೇವೆ. ಸುಪ್ರೀಂ ಕೋರ್ಟು ಕ್ಯಾನ್ಸಲ್ ಮಾಡಿದ್ದು ಇದೆ. ನಮ್ಮ ಉಚ್ಚ ನ್ಯಾಯಾಲಯ ಬೇಲ್ ಕೊಡ್ಬೋದು, ಉಚ್ಚ ನ್ಯಾಯಾಲಯ ಜಾಮೀನು ಮಂಜೂರು ಮಾಡ್ತದೆ, ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತದೆ. ಪೋಕ್ಸೋ ಮಾಡಿದರೆ ಪೋಕ್ಸೋ ಕೇಸೇ ಆಗ್ತದೆ. ಅವನು ಮಾತ್ರ ಕಾಸಂಬಾಲಕನಾಗಿರ್ತದೆ. ಜುವೆನಲ್ ಜಸ್ಟಿಸ್ ಬೋರ್ಡಲ್ಲಿ ಅವನಿಗೆ ವಿಚಾರಣೆ ನಡೀತದೆ. ಸರ್ ಹೌದು, ಅದು ಬೋರ್ಡಿನ ಅಂಡರಲ್ಲೇ ಬರ್ತದೆ. ಜುವೆನಲ್ ಜಸ್ಟಿಸ್ ಬೋರ್ಡಿನ ಅಂಡರಲ್ಲೇ ಬರ್ತದೆ. ಶಿಕ್ಷೆ ಪ್ರಮಾಣ ಸೇವೆ ಅದು ಜುವೆನಲ್ ಬೋರ್ಡಿನ ಅಂಡರಲ್ಲೇ ವಿಚಾರಣೆಗಳು ನಡೀತವೆ. ಆದರೆ ಅಲ್ಲಿಯೂ ಕೂಡ ದಟ್ ಕೋರ್ಟನ್ನು ಏನು ಮಾಡ್ತಾರೆ, ಅಲ್ಲಿ ಸೆಕ್ಷನ್ 15 ಆಫ್ ದಿ ಜುವೆನಲ್ ಜಸ್ಟಿಸ್ ಆ್ಯಕ್ಟಲ್ಲಿ, ಸೆಕ್ಷನ್ 15ಅಲ್ಲಿ ದ ಬೋರ್ಡ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಪವರ್ ಟು ಟ್ರಾನ್ಸ್ಫರ್ ದ ಕೇಸ್ ಟು ದ ಚಿಲ್ಡ್ರನ್ಸ್ ಕೋರ್ಟು ಅಂತೇಳಿದೆ. ಚೈಲ್ಡ್ ಕೋರ್ಟ್, ಚಿಲ್ಡ್ರನ್ಸ್ ಕೋರ್ಟ್. ದ ಪೋಕ್ಸೋ ಕೋರ್ಟು ವಿಚ್ ಡಿಸ್ಟ್ರಿಕ್ಟಲ್ಲಿರುವಾಗ ಪೋಕ್ಸೋ ಕೋರ್ಟ್ ಅದು ಸ್ಪೆಷಲ್ ಕೋರ್ಟು. ದಟ್ ವಾಸ್ ಡೀಮ್ಡ್ ಆ್ಯಸ್ ಎ ಚಿಲ್ಡ್ರನ್ಸ್ ಕೋರ್ಟ್, ಚೈಲ್ಡ್ ಕೋರ್ಟು ಅಂತ ಹೇಳುವಂಥದ್ದು. ಅಲ್ಲಿಂದ ಟ್ರಾನ್ಸ್ಫರ್ ಮಾಡುವ ಅಧಿಕಾರವೂ ಕೂಡ ಇದೆ. ಕೆಲವು ಅಲ್ಲೇ ಟ್ರಯಬಲ್ ಅಲ್ಲಿಯೂ ಮಾಡ್ಬೋದು, ಬಾರಿಲ್ಲ. ಅದೇ ಪ್ರೊಸೀಜರ್ ಅಲ್ಲಿ ವಿಚಾರಣೆ ನಡೀತದೆ. ಅಲ್ಲಿ ನಾವೇ ಹೋಗಬೇಕು. ಇಲ್ಲ, ಅಲ್ಲಿ ಶಿಕ್ಷೆಯ ಪ್ರಮಾಣ ಅಷ್ಟೇ. ಶಿಕ್ಷೆಯ ಪ್ರಮಾಣ ಆ್ಯಕ್ಟ್ ಇಟ್ ಸೆಲ್ಫ್ ಅದೇ ಅಪ್ಲಿಕೇಬಲ್ ಆಗ್ತದೆ. ಆದರೆ ಅಲ್ಲಿ ರಿಹ್ಯಾಬಿಲಿಟೇಷನ್ ಕೊಡುವಂಥದ್ದು ಅವನ ರೈಟ್ ಯೂಸ್ಗಳು ಬರ್ತವೆ. ಅಲ್ಲಿ ಕೆಲವು ಅವನಿಗೆ ಸವಲತ್ತುಗಳಿರ್ತವೆ. ಇಲ್ಲಿ ಆರೋಪಿಗೆ ಏನೀಗ ಸರ್ ಕೇಳಿದಾಗೆ ಜಾಮೀನು ಸಿಗ್ತದಾ ಅಂತ ಕೇಳಿದಾಗ ಅವನ ರೈಟ್ ಇದೆ, ಅವನು ಜಾಮೀನು ಪಡ್ಕೊಳ್ತಾನೆ. ಅದೇ ರೀತಿ ಅಲ್ಲಿ ಅವನ ಕಾಸಂಬಾಲಕ ಅವನಿಂದ ಅಥವಾ ಅವಳಿಂದ, ಕಾಸಂಬಾಲಕ ಅಥವಾ ಕಾಸಂಬಾಲಕಿ ಯಾರು ಅಫೆನ್ಸ್ ಮಾಡಿದ್ದಾರೆ ಅವರದ್ದು ರೈಟ್ ಇರ್ತದೆ. ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದು ಪಡೆಯುವ ಹಕ್ಕುಂಟು ಅವರಿಗೆ. ಅವರನ್ನು ಜೈಲಲ್ಲಿ ಇಡುವಂಥದ್ದು ಆಗೋದಿಲ್ಲ. ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಇಡಬೇಕು, ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅವರನ್ನು ಸಕ್ಷಮರಾಗಿ ಮಾಡುವಂಥದ್ದು ಅದೆಲ್ಲ JJ ಆ್ಯಕ್ಟ್ಗಳಲ್ಲಿ ಅಡಿಯಲ್ಲಿದೆ. ಶಿಕ್ಷೆ ಪ್ರಮಾಣ ಇಷ್ಟೇ, ಶಿಕ್ಷೆ ಇಷ್ಟೇ. ಅದೇ ವ್ಯಕ್ತಿ ನಮ್ಮ ಅಪ್ಲಿಕೇಬಲ್ ಆ್ಯಸ್ ಪರ್ ದ ಲಾ ಅಪ್ಲಿಕೇಬಲ್ ಆಗ್ತದೆ. ದೆರ್ ಇಸ್ ನೋ ಇನ್ ಬಾರ್ ಅಲ್ಲ.
2 ವರ್ಷದ ಹಿಂದೆ ಮಾಡಿದವರು ಈಗ ಸುಮ್ಮನೆ ಇರ್ಬೋದು, ಇಲ್ಲಿವರೆಗೆ ಸುಮ್ಮನೆ ಯಾಕಿದ್ದಾರೆ ಅಂತ ಹೇಳುವಂಥದ್ದು ಅದು ಕ್ವಶ್ಚನೇಬಲ್ ಅಷ್ಟೇ ಬಿಟ್ಟರೆ ಆ್ಯಕ್ಟಲ್ಲಿ ಬಾರಿಲ್ಲ. ಈಗ ನನಗೆ ಆದ ದೌರ್ಜನ್ಯವನ್ನು ನಾನು ಸಹಿಸಿಕೊಂಡಿದ್ದೇನೆ, 2 ವರ್ಷ ಬಿಟ್ಟು ಇವತ್ತು ನಾನು ಹೇಳಿದ್ದೇನೆ. ಅಥವಾ ಕಾರಣಾಂತರಗಳಿರ್ಬೋದು, ನನಗೇನು ದೌರ್ಜನ್ಯ ಆಗಿರ್ತದೆ, ನಾನು ಕಾರಣಾಂತರಗಳಿಂದ ನಾನು ಇವತ್ತಿನವರೆಗೆ ಹೇಳಲಿಲ್ಲ, 2 ವರ್ಷದ ಹಿಂದಿನಿಂದ ಇವತ್ತಿನವರೆಗೆ ಹೇಳಲಿಲ್ಲ. ನನ್ನ ವೀಡಿಯೋಸ್ ಇರ್ಬೋದು, ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದು, ಅಥವಾ ನನ್ನನ್ನು ಬೆದರಿಕೆ ನೀಡ್ತಾ ಇರ್ಬೋದು. ನಾನು ಸಂತ್ರಸ್ತೆ ಅಥವಾ ಸಂತ್ರಸ್ತ, ನನಗೆ ಹೆದರಿಕೆ ಇರ್ಬೋದು, ಅಥವಾ ನನಗೆ ಮರ್ಯಾದೆ ಪ್ರಶ್ನೆ ಅಂತ ಇರ್ಬೋದು. ದೆರ್ ಇಸ್ ನೋ ಇನ್ ಬಾರ್ ಇನ್ ಆ್ಯಕ್ಟ್. 2 ವರ್ಷದ ಹಿಂದಿನದ್ದು, 3 ವರ್ಷ ಹಿಂದಿನದ್ದು ನೀವು ಇವತ್ತು ಈಗ ಬೇರೆ ಎಲ್ಲ ನೀವು, ಅದು ಒಳ್ಳೆ ಪ್ರಶ್ನೆ. ಅದು ಬೇರೆ ಕೇಸ್ಗಳಲ್ಲೆಲ್ಲ ಕಾನೂನಿನಲ್ಲಿ ನಾವು ಲಿಮಿಟೇಷನ್ ಅಂತ ಇರ್ತದೆ, ಇಲ್ಲಿ ಲಿಮಿಟೇಷನ್ ಇಲ್ಲ. ಕಾನೂನಲ್ಲಿ ಲಿಮಿಟೇಷನ್ ಅಂತ ಇರ್ತದೆ, ಇಲ್ಲಿ ಲಿಮಿಟೇಷನ್ ಇಲ್ಲ. 2 ವರ್ಷ 3 ವರ್ಷದ ಹಿಂದಿನದ ನಮ್ಮಲ್ಲಿಯೂ ಪ್ರಕರಣಗಳಿದ್ದಾವೆ. ಪ್ರಕರಣಗಳು ಆಲ್ಮೋಸ್ಟ್ 300ರಿಂದ ಮೇಲೆ ಆಗಿದೆ. ಇತ್ಯರ್ಥಗಳು ನಮ್ಮ ಹತ್ರ ಈಗ ಎಟ್ ಪ್ರೆಸೆಂಟಲ್ಲಿರುವಂಥದ್ದು ಕೇವಲ 60 ಪ್ರಕರಣಗಳು ಮಾತ್ರ ಬಾಕಿ ಇರುವಂಥದ್ದು. ನಾನು ಚಾರ್ಜ್ ತಗೊಂಡು 2-3 ವರ್ಷದಿಂದ 2 ವರ್ಷ 3 ವರ್ಷ 20-21 ಹೌದು 24. ಪರ್ಸಂಟೇಜ್ ಆಫ್ ಶಿಕ್ಷೆ ನಾವು ಲೆಕ್ಕ ಹಾಕಲಿಕ್ಕೆ ಕಷ್ಟ ಆಗಿದ್ದು. ನಮ್ಮದರಲ್ಲಿ 38% ಈಗ ಶಿಕ್ಷೆಯ ಪ್ರಮಾಣ ಇದೆ. ಆದರೆ ನಾವು ಪರ್ಸಂಟೇಜನ್ನು ನಾವು ಗಮನಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಈಗಾಗಲೇ ಜಿಲ್ಲಾ ನ್ಯಾಯಾಧೀಶರು ಹೇಳಿದರು ನಮ್ಮ ಹತ್ರ, ಈ ಲ್ಯಾಕ್ ಆಫ್ ನಾಲೆಜ್, ಕೆಲವು ಜಾತಿ, ಕೆಲವು ಕಟ್ಟುಪಾಡು ಇವರದೆಲ್ಲ ಅವರದರಲ್ಲಿ ಮದುವೆ 16 ವರ್ಷದಲ್ಲೇ ಮದುವೆ ಆಗಿಬಿಡ್ತಾರೆ. ಆ್ಯಕ್ಟಲ್ಲಿ ಏನಿದೆ, ಆ್ಯಕ್ಟಲ್ಲಿ 18 ಚೈಲ್ಡ್ ಇಸ್ ಕನ್ಸಿಡರ್ಡ್ ಆಸ್ 18 ಅಂತ, ಬಿಲೋ 18 ಚೈಲ್ಡ್. ಅವರ ಜಾತಿ ಅಥವಾ ಅವರ ವಾಸಿಸುವ ಪ್ರದೇಶಗಳಲ್ಲಿ ಅಲ್ಲಿ 16 ವರ್ಷಕ್ಕೆ ಮದುವೆ ಆಗಿ, ಅವರು ಮದುವೆ ಆಗಿ ಗಂಡ ಹೆಂಡತಿ ಅಂತಲೇ ಬರ್ತಾರೆ. ಇಲ್ಲಿ ಬಂದು ನಮ್ಮಲ್ಲಿರುವಂಥದ್ದು ಕೆಲವು ಇದೆ, ಇಲ್ಲಿ ಬಂದು ಅವರಾಗಿ ತಾಯಿ ಕಾರ್ಡ್ ಮಾಡಲಿಕ್ಕೆ ಅಂತ ಹೋಗುವಂಥ. ಲ್ಯಾಕ್ ಆಫ್ ನಾಲೆಜ್, ಅವ್ರಿಗೆ ಗೊತ್ತಿಲ್ಲ, ಪೋಕ್ಸೋ ಕಾಯ್ದೆಯ ಬಗ್ಗೆ ಗೊತ್ತಿಲ್ಲ. ಪೋಕ್ಸೋ ಅಂಡರ್ ಬರ್ತದೆ. ಅಲ್ಲಿ ಬಂದು ಕೋರ್ಟಿನಲ್ಲಿ ಬಂದು ಅವಳೇನು ಅವಳ ಗಂಡನ ವಿರುದ್ಧ ಏನು ಸಾಕ್ಷಿ ಹೇಳಿ ಹೇಳು. ದೂರುದಾರರು ವೈದ್ಯಾಧಿಕಾರಿ ಮಾಹಿತಿ ಕೊಟ್ಟಿರ್ತಾರೆ, ಅದನ್ನೇ ಅಲ್ಲಿ ಸೆಕ್ಷನ್ 19 ಅವರಿಗೆ ಅಪ್ಲಿಕೇಬಲ್ ಆಗ್ತದೆ. ಅವರು ಒಬ್ಬ ಮೈನರ್ ವ್ಯಕ್ತಿ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳಿದರೆ ಅದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಅವರು ತನಿಖೆ ಮಾಡಬೇಕಾದಿಲ್ಲ. ಹಿ ಹ್ಯಾಸ್ ಟು ಇನ್ಫಾರ್ಮ್ ದ ಸೇಮ್. ದ ಅಫೆನ್ಸ್ ಅಂಡರ್ ದ ಆ್ಯಕ್ಟ್ ಹ್ಯಾಸ್ ಬೀನ್ ಕಮಿಟೆಡ್, ಲೈಕ್ಲಿ ಟು ಬಿ ಕಮಿಟೆಡ್. ಗರ್ಭಿಣಿ ಒಂದು ವ್ಯಕ್ತಿ, ಅವಳು ಗರ್ಭಿಣಿ ಆಗಿದ್ದಾಳೆ, ಅವಳು ಮೈನರ್, ಅವಳಿಗೆ ದೌರ್ಜನ್ಯ ಆಗಿರುವ ಸಾಧ್ಯತೆ ಇದೆ, ದೌರ್ಜನ್ಯ ಆಗಿದೆ. ಅದು ಯಾರಿಂದ ಅಂತಲ್ಲ, ಅವರು ಇಂಟಿಮೇಟ್ ಮಾಡ್ತಾರೆ, ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅವರು ಇಂಟಿಮೇಟ್ ಮಾಡದಿದ್ದರೆ ಅವರಿಗೂ ಒಂದು ಸೆಕ್ಷನ್ 19 ಅಪ್ಲಿಕೇಬಲ್ ಆಗ್ತದೆ. ಡಾಕ್ಟರ್ ಕೂಡ ಒನ್ ಆಫ್ ದಿ ಅಕ್ಯೂಸ್ಡ್ ಆಗ್ತಾರೆ. Offense. Offense. That is also offense. ಯಾರು ವೈರಲ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಅಫೆನ್ಸ್, ಫಾರ್ವರ್ಡ್ ಮಾಡಿದವರು ಅಫೆನ್ಸ್. ಅವ್ರು ಹೇಳಿದ್ದು ಸರಿ ಇದೆ. ಈಗ ಯಾರು ವಾಟ್ಸಪ್ ಮಾಡಿದ್ದಾನೆ, ದಟ್ ಈಸ್ ಸೆಲ್ಫ್ ಅಫೆನ್ಸ್, ಮಾಡಲಿಕ್ಕಿಲ್ಲ. ನಾವು ಮೀಡಿಯಾ ಅಂತ ಹೇಳುವಂಥದ್ದು ಮಾತ್ರ ನಮಗೆ ಮಾತ್ರ ಬೈಂಡಿಂಗ್ ಅಲ್ಲ, ಅದು ಅಫೆನ್ಸೇ, ಎಲ್ಲರಿಗೂ ಅಫೆನ್ಸೇ. ಸರ್, ಈಗ ಒಂದು ಹುಡುಗಿಗೆ 17 ವರ್ಷ ಆಗ್ತದೆ, ಮದುವೆ ಆಗಿಲ್ಲ. 17 ಕೇಸ್ ಮುಗಿದ ನಂತರ ಅಂತ. ಕೇಸ್ ಮುಗಿದಿಲ್ಲ. ಹಾಂ, ಕೇಸ್ ಮುಗಿಲಿಲ್ಲ. ಹುಡುಗಿ ಸೆಂಟರ್ನಲ್ಲಿ ಇದ್ದಾರೆ. ಸರಿ. ಈಗ 18 ವರ್ಷ ನಂತರ ಅವಳು ಬಂದು ನಾನು ಅದೇ ಹುಡುಗನೊಂದಿಗೆ ಮದುವೆ ಆಗ್ತೇನೆ ಅಂದರೆ ಕೇಸ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ? ಕ್ಯಾನ್ಸಲ್ ಆಗೋದಿಲ್ಲ. ಇತ್ತೀಚಿನ ಆ್ಯಕ್ಟಲ್ಲಿ ಇಲ್ಲ, ಆದರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ಮತ್ತು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ 1-2 ರೂಲಿಂಗ್ಸ್ ಇದೆ. ಅದರ ಪ್ರಕಾರ ದ ಕೋರ್ಟ್ ಕೆನಾಟ್ ಶಟ್ ಇಸ್ ಐಸ್ ಆ್ಯಸ್ ಟು ದ ಇಂಟ್ರೆಸ್ಟ್ ಆಫ್ ದ ವಿಕ್ಟಿಮ್, ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ದ ವಿಕ್ಟಿಮ್ ಕೋರ್ಟ್ ಕೆನಾಟ್ ಗಿವ್ ಎನಿ ವರ್ಡಿಕ್ಟ್ ಅಂತ ಹೇಳುವಂಥದ್ದು ಇತ್ತೀಚಿನ 1-2 ರೂಲಿಂಗ್ ಬಂತು. ರೀಸೆಂಟ್ಲಿ 2023 ಬಂದ ರೂಲಿಂಗ್ಸ್. ಮೊದಲು ಈ ಒಂದು
ವಿಕ್ಟಿಮು ಕೇಳಿದ್ರು ಕೂಡ ಇಲ್ಲ ಅಂತಿತ್ತು. ಕೇರಳ ಹೈಕೋರ್ಟು ಒಂದು ಡಿಸ್ಮಿಸ್ ಮಾಡಿತ್ತು. ಒಂದು ಪಾದ್ರಿ ಒಬ್ಬರು ಒಂದು ಕೇಸ್ ಆಗಿತ್ತು. ಆ ಕೇಸ್ನಲ್ಲಿ ವಿಕ್ಟಿಮ್ ಹರ್ಸೆಲ್ಫ್ ವಾಸ್ ಶೋಡ್ ದ ಇಂಟ್ರೆಸ್ಟ್ ಟು ಐ ವಿಲ್ ಗೆಟ್ ಮ್ಯಾರಿ ಅಂತ ಹೇಳ್ತಾಳೆ. ಆವಾಗ ಅದು ಕೋರ್ಟು ಕೇಳೋದಿಲ್ಲ. ಎಟ್ ದ ಟೈಮ್ ಆಫ್ ದ ಅಫೆನ್ಸ್ ಇಟ್ ಈಸ್ ಎನ್ ಅಫೆನ್ಸ್, ಯು ಆರ್ ದ ಮೈನರ್, ಇಟ್ ಇಸ್ ಎನ್ ಅಫೆನ್ಸ್, ವಿ ವಿಲ್ ನಾಟ್ ಅಲೌ ಅಂತ ಹೇಳಿದ್ರು. ಬಟ್ ಈಗದ ಒಂದು 2 ರೂಲಿಂಗ್ ಇದೆ. ಆ ರೂಲಿಂಗ್ ಪ್ರಕಾರ ಅವಳ ಇಂಟ್ರೆಸ್ಟನ್ನು ಕೂಡ ಕೋರ್ಟ್ ನೋಡಬೇಕು ಅಂತ ಹೇಳುವಂಥದ್ದು. ಈಗ ಆ್ಯಕ್ಟ್ ಏನು ದ ಪ್ರಿಯಾಮಲ್ ಆಫ್ ದ ಆ್ಯಕ್ಟ್ ಏನು, ದ ಸ್ಟ್ರೆಂತ್ ಆನ್ ದ ವಿಕ್ಟಿಮ್, ಅವಳನ್ನು ಬಲಪಡಿಸುವಂಥದ್ದು, ಅವನನ್ನು ವಿಕ್ಟಿಮ್ ಯಾರಿದ್ದಾನೆ ಅವನನ್ನು ನಾವು ಬಲಪಡಿಸುವಂಥದ್ದು, ಅವರಿಗೆ ನಾವು ಸಪೋರ್ಟ್ ಮಾಡುವಂಥದ್ದು, ಅವರಿಗೆ ಆದ ದೌರ್ಜನ್ಯಕ್ಕೆ ಶಿಕ್ಷೆ ಕೊಡುವಂಥದ್ದು ಮಾಡಿದ್ದಾನೆ. ಈಗ ಅವರ ಇಂಟ್ರೆಸ್ಟ್ ಹೀಗಿರುವಾಗ ಏನು ಕೋರ್ಟ್ ಕಣ್ಣು ಮುಚ್ಚಿ ನಾನು ಕಾಯ್ದೆ ಹೀಗೆ ಹೇಳ್ತದೆ ಅಂತ ಕೋರ್ಟ್ ಕ್ಯಾನಾಟ್ ಶಟ್ ಇಸ್ ಐಸ್ ಅಂತ ಹೇಳುವಂಥದ್ದು ರೂಲಿಂಗ್ ಇದೆ. ಅದೇ ಒಂದು ಕೇಸ್ನಲ್ಲಿ ಏನಾಗ್ತದೆ, ಡೆಲ್ಲಿಯಲ್ಲಿ ವಿಕ್ಟಿಮ್ಮು ಕನ್ವಿಕ್ಷನ್ ಆಗ್ತದೆ, ಲೋವರ್ ಕೋರ್ಟಲ್ಲಿ ಕನ್ವಿಕ್ಷನ್ ಆಗ್ತದೆ, ಅವನು ಹೈಕೋರ್ಟಿಗೆ ಹೋಗ್ತಾನೆ, ಅವನಿಗೆ ಬೇಲ್ ಸಿಗ್ತದೆ, ಬೇಲ್ ಸಿಕ್ಕಿ ಅವರಿಬ್ಬರು ಗಂಡ ಹೆಂಡತಿಯಾಗಿ ಒಟ್ಟಾಗಿರ್ತಾರೆ. ಅದನ್ನು ಸುಪ್ರೀಂ ಕೋರ್ಟಲ್ಲಿ, ಅದೇ ನಾನೀಗ ಹೇಳಿದಾಗೆ ಸುಪ್ರೀಂ ಕೋರ್ಟಲ್ಲಿ ಅವರು ವಕೀಲರು ಅದನ್ನೇ ಸಬ್ಮಿಟ್ ಮಾಡ್ತಾರೆ. ನಾವು ದೇ ಆರ್ ದ ಹಸ್ಬೆಂಡ್ ಆ್ಯಂಡ್ ವೈಫ್, ದೇ ಆರ್ ಲೀಡಿಂಗ್ ದ ಹ್ಯಾಪಿ ಮ್ಯಾರಿಟಲ್ ಲೈಫ್ ಅಂತ ಹೇಳ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, ದ ಕೇಸನ್ನು ಒನ್ಸ್ ಅಗೇನ್ ರಿಮಾಂಡ್ ಬ್ಯಾಕ್ ಮಾಡಿಬಿಟ್ಟು ಅವರ ಸ್ಟೇಟಸನ್ನು ತಿಳ್ಕೊಂಡು ನಮಗೆ ವರದಿ ಮಾಡಬೇಕು ಅಂತ ಹೇಳ್ತಾರೆ. ದ ಲೋವರ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಪುನೊಮ್ಮೆ ವಿಚಾರಣೆ ನಡೀತದೆ. ವಿಚಾರಣೆ ನಡೆದು ವಿಚಾರಣೆಯಲ್ಲಿ ಅವಳು ಐ ಆಮ್ ಲೀಡಿಂಗ್ ಹ್ಯಾಪಿ ಮ್ಯಾರಿಟಲ್ ಲೈಫ್ ಅಂತ ಹೇಳ್ತಾಳೆ. ಅದನ್ನು ರೆಕಮೆಂಡ್ ಮಾಡ್ತಾರೆ. ಅಲ್ಲಿಂದ ಕೇಸು ಕ್ವ್ಯಾಶ್ ಮಾಡಿದ್ದಾರೆ. ಆದರೆ ನಮಗೆ ಈ ಕೆಳ ಹಂತದಲ್ಲಿ ನಮಗೆ ಆ ರೀತಿ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಉಚ್ಚ ನ್ಯಾಯಾಲಯಗಳು ಮಾಡ್ಬೋದು ಅಷ್ಟೇ, ಈ ಆದೇಶಗಳನ್ನು ಇಟ್ಕೊಂಡು ಮಾಡ್ಬೋದು ಅಷ್ಟೇ. ನಮಗೆ ಈ ಕೆಳ ಹಂತದ ನಮ್ಮ ನ್ಯಾಯಾಲಯ ನಮಗೆ ಇಲ್ಲಿ ನಾವು ಆ ರೀತಿ ಅದನ್ನು ಕ್ವ್ಯಾಶ್ ಮಾಡುವಂಥದ್ದು, ಇಲ್ಲಿಗ ಅವರಿಗೆ ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂತ ಬರ್ತದೆ, ಆ ಹಂತದಲ್ಲಿ ನನ್ನ ಮೇಲೆ ಕೇಸೇ ಇಲ್ಲ ಅಂತ ಹೇಳುವಂಥದ್ದು ಅವನಿಗೆ ಆ ರೈಟ್ ಅವನಿಗೆ ಇಲ್ಲಿ ಕೆಳ ಹಂತದಲ್ಲಿ ಅದನ್ನು ಕ್ವ್ಯಾಶ್ ಮಾಡಲಿಕ್ಕೆ ಆಗೋದಿಲ್ಲ. ಉಚ್ಚ ನ್ಯಾಯಾಲಯಗಳಲ್ಲಿ ಮಾಡ್ಬೋದು, ಇತ್ತೀಚೆಗೆ ಇದೆ ಅಂತ ಒಂದು ಪ್ರೊವಿಷನ್ಗಳಿದೆ. ಇಲ್ಲ ಇಲ್ಲ, ಆ್ಯಕ್ಟ್ನಲ್ಲಿ ಚಾನ್ಸೇ ಇಲ್ಲ. ಅಂದರೆ ಇಲ್ಲಿ ಕಾಗ್ನಿಸೇಬಲ್ ನಾನ್ ಕಾಗ್ನಿಸಬಲ್ ಅಫೆನ್ಸಸ್, ದಿಸ್ ಇಸ್ ದ ನಾನ್ ಕಾಗ್ನಿಸೇಬಲ್ ಅಫೆನ್ಸಸ್ಗಳು. ಇದನ್ನು ರಾಜಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಪ್ಪಿದ್ರು ಕೂಡ ನಾವು ರಾಜಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮಾಡಿ ಕೇಸ್ ಮುಕ್ತಾಯ ಮಾಡಲಿಕ್ಕೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಅದನ್ನೇ ಹೇಳಿದ್ದು ನಾನು. ಉಚ್ಚ ನ್ಯಾಯಾಲಯಗಳು ಅದಕ್ಕೆ ಅಧಿಕಾರ ವ್ಯಾಪ್ತಿದೆ. 482 ಅಲ್ಲಿ ಕ್ವ್ಯಾಶಿಗೆ ಹಾಕೊಂಡು ಹೋಗಿ ಆ ಸಮಯದಲ್ಲಿ ಇದ್ದ ಕೇಸನ್ನು ಕ್ವ್ಯಾಶ್ ಮಾಡುವಂಥ ಅಧಿಕಾರ ಉಚ್ಚ ನ್ಯಾಯಾಲಯಗಳಿದೆ. ಕೆಳ ಹಂತದ ನ್ಯಾಯಾಲಯಗಳಿಗೆ ಅಂಥ ಅವಕಾಶ ಇಲ್ಲ. ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಿ. ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ ಹಾಗೂ ನಿಮಗೆ ಧನ್ಯವಾದವನ್ನು ತಿಳಿಸ್ತೇನೆ. ಮುಂದೆ ಅಧ್ಯಕ್ಷೀಯ ಭಾಷಣಕ್ಕಾಗಿ ನಮ್ಮ ಅಧ್ಯಕ್ಷರಾದಂತಹ ರಾಜೇಶ್ ಶೆಟ್ಟಿ ಅವರು. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಅಂಗವಾಗಿ ಕಾರ್ಯಕ್ರಮಗಳನ್ನು ಕಂಟಿನ್ಯೂಟಿಯಾಗಿ ಬರ್ತಾ ಇದ್ದೇವೆ. ಇದರಲ್ಲಿ ಅಂಗವಾಗಿ ಒಂದು ಪೋಕ್ಸೋ ಕಾಯ್ದೆಯ ಬಗ್ಗೆ ಮಾಹಿತಿ ಶಿಬಿರವನ್ನು ಇಂದು YT ರಾಘವೇಂದ್ರ ಅವರ ನೇತೃತ್ವದಲ್ಲಿ ನಡೆಸಿದ್ದೇವೆ. ಅವರಿಗೆ ಧನ್ಯವಾದ ಅರ್ಪಿಸ್ತಾ, ಮುಂದೆ ಇನ್ನೊಂದು ಬಹಳ ಒಂದು ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ನ ಬಗ್ಗೆ ನಾಡ್ದು ಬರುವ ವಾರದಲ್ಲಿ ಒಂದು ಕಾರ್ಯಾಗಾರ ನಡೆಸಲಿಕ್ಕಿದ್ದೇವೆ. ಫೊರೆನ್ಸಿಕ್, ಈ ಕ್ರೈಮ್ ಬಗ್ಗೆ ಫೊರೆನ್ಸಿಕ್ ಡಾಕ್ಟರ್ಸ್ನವರು ಹೇಗೆ ಇದನ್ನು ಮಾಡ್ತಾರೆ, ಅದನ್ನು ಹೇಗೆ ರಿಪೋರ್ಟ್ ಮಾಡುವ ಬಗ್ಗೆ ಕಾರ್ಯಾಗಾರ ಬರುವ ವಾರದಲ್ಲಿ ಇಲ್ಲಿ ನಡೀಲಿಕ್ಕಿದೆ. ಅದಕ್ಕೂ ಕೂಡ ತಾವೆಲ್ಲರೂ ಬರಬೇಕು. ಬಹಳಷ್ಟು ನಾವು ನಮ್ಮ ಪತ್ರಿಕಾ ಜೀವನವನ್ನು ಅಪ್ಡೇಟ್ ಮಾಡಿಕೊಳ್ಬೇಕೆಂಬ ಉದ್ದೇಶದಿಂದ ಈ ಸುವರ್ಣ ಮಹೋತ್ಸವದಲ್ಲಿ ಬಹಳಷ್ಟು ಹೊಸ ಹೊಸ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ರಜತ ಮಹೋತ್ಸವ, ಸುವರ್ಣ ಮಹೋತ್ಸವಕ್ಕೆ ಇನ್ನೂ 25 ವರ್ಷದ ರಜತ ಮಹೋತ್ಸವದ ಈ ಸಂಭ್ರಮದಲ್ಲಿ ಭಾಳಷ್ಟು ನಾವು ಕೂಡ ಅಪ್ಡೇಟ್ ಆಗಬೇಕು, ನಮಗೂ ಕೂಡ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಳ್ಬೇಕೆಂಬ ಉದ್ದೇಶದಿಂದ ಹಲವಾರು ಸಬ್ಜೆಕ್ಟ್ಗಳನ್ನು ಇಟ್ಕೊಂಡು ಕಾರ್ಯಾಗಾರಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ. ಇನ್ನೂ ಕೂಡ ಬಹಳಷ್ಟು ಕಾರ್ಯಾಗಾರಗಳು ಆಗಲಿಕ್ಕಿದೆ. ಮಳೆಗಾಲ ಬರ್ತಾಯಿದೆ. ಮಳೆಗಾಲದಲ್ಲಿ ನಮಗೆ ಭಾಳಷ್ಟು ಕಾರ್ಯಕ್ರಮಗಳು ಕಡಿಮೆ. ಆ ಸಮಯದಲ್ಲಿ ಭಾಳಷ್ಟು ತರಬೇತಿ ಕಾರ್ಯಾಗಾರಗಳನ್ನು ಇಲ್ಲಿ ನಡೆಸಲಿಕ್ಕಿದ್ದೇವೆ. ಎಲ್ಲರೂ ಬಹಳಷ್ಟು ಸಪೋರ್ಟನ್ನು ಕೊಡಬೇಕು. ಎಲ್ಲ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದ್ವಿನಿಯೋಗವನ್ನು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮ ಮಾತುಗಳಿಗಾಗಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.
ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪತ್ರಿಕಾ ಭವನ ಸಮಿತಿ ವತಿಯಿಂದ ನಡೆಸಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ SC/ST ಪೋಕ್ಸೋ ಇದರ ನ್ಯಾಯಾಧೀಶರಾದ ಶ್ರೀನಿವಾಸ ಸುವರ್ಣ ಅವರು ಈಗಾಗಲೇ ಉದ್ಘಾಟಿಸಿ ತೆರಳಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಸಂಘದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜೇಶ್ ಶೆಟ್ಟಿ ಹಲವರಿಗೂ ಇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅದೇ ರೀತಿ ವಿಷಯ ಮಂಡನೆ ಮಾಡಿದ ವೈಟಿ ರಾಘವೇಂದ್ರ ವಿಶೇಷ ಸರ್ಕಾರಿ ಅಭಿಯೋಜಕರು ಪೋಕ್ಸೋ ನ್ಯಾಯಾಲಯ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಸದಸ್ಯ ಕಾರ್ಯದರ್ಶಿಗಳು ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಶರ್ಮಿಳಾ ಎಸ್ ಅವರಿಗೂ ಈ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದ ಪ್ರಧಾನ ಕಾರ್ಯದರ್ಶಿ ನಜೀರ್ ಕೊಲ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಿರ್ವಹಣೆ ಮಾಡಿದ ರಾಜಕಾರಣಿ ಅಚ್ಚುರಾಡಿ ಅವರಿಗೆ ಕೃತಜ್ಞತೆ ಹಾಗೂ ಪತ್ರಿಕಾ ಭವನ ಸಮಿತಿಯ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಹಾಗೂ ಆಗಮಿಸಿದಂತಹ ಕಾಲೇಜು ವಿದ್ಯಾರ್ಥಿಗಳು ಕೃತಜ್ಞತೆ ಸಲ್ಲಿಸುತ್ತೇವೆ.